ಏನಂತಾನೆ ಇಲ್ಲಪ್ಪ ನಿಂದು ಬಯಾಪ್ಸಿ ಮಾಡಕ್ ನಿಂದ್ರ ಅಂತ ಯಾವ ಭಾಗಕ್ಕ ಅದು ರೋಗ ಆಗೈತಿ ಆ ಭಾಗದ ಒಂದು ಭಾಗವನ್ನ ತೆಗೆದು ಅದನ್ನ ಲ್ಯಾಬೊರೇಟರಿ ಕಳಿಸ್ತಾವ ಬಯಾಪ್ಸಿ. ಆ ಬಯಾಪ್ಸಿ ಒಳಗೆ ಏನಾದ್ರು ಕ್ಯಾನ್ಸರ್ ರೋಗಾಣು ಇತ್ತಂದ್ರ ಅದು ಕ್ಯಾನ್ಸರ್ ಪತ್ತೆ ಆಗ್ತದೆ. ಅವಾಗ ಮುಂದೆ ಅದು ಯಾವ ಕ್ಯಾನ್ಸರ್ ಅದ, ಏನ್ 1ನೇ ಸ್ಟೇಜ್ನಾಗ ಐತೋ, ಏನ್ 2ನೇ ಸ್ಟೇಜ್ನಾಗ ಐತೋ, ಏನ್ ತೀವ್ರ ಡೇಂಜರಸ್ ಸ್ಟೇಜ್ 3ನೇ ಸ್ಟೇಜ್ನಾಗ ಐತೋ ನೋಡ್ತಾನ. ನೋಡಿದ್ಮೇಲೆ ಪ್ರಾರಂಭಿಕ ಹಂತ ಇತ್ತು ಅಂದ್ರೆ ಇಲ್ಲಪ್ಪ ಅದಕ್ಕೆ ಶಾಕ್ ಕೊಡ್ಬೇಕು, ಕರೆಂಟ್ ಶಾಕ್ ಕೊಡ್ಬೇಕು, ಒಂದ್ 4 ಸಿಟಿಂಗ್ ಬಾ, ಒಂದ್ 5 ಸಿಟಿಂಗ್ ಬಾ ನೋಡೋಣ ಅಂತ. ಆಮೇಲೆ ಕ್ಯಾನ್ಸರ್ ಆದ್ರೆ ಏನ್ ಮಾಡಕ್ ಬರ್ತೈತ್ರಿ, ತಪ್ಸಾಕ್ ಬರ್ತೈತಿ, ನಾವು ಬರಂಗಿಲ್ಲ. ಮತ್ ಏನ್ ಮಾಡಕ್ ಬರ್ತೈತಿ, ಈಗ ಸಾಯವನ್ನ 5 ವರ್ಷ ಬಿಟ್ಟು ಸಾಯವನ್ನ ಮಾಡಕ್ ಬರ್ತೈತಿ. ಈಗ ಸಾಯ್ತಾನ ನಾವು ಒಂದ್ 5 ವರ್ಷ ಲೈಫ್ ಒಂದು 5 ವರ್ಷ 100% ಟ್ರೀಟ್ಮೆಂಟ್, ಬಹಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅದ. ಈ ಕ್ಯಾನ್ ಸರ್ವೈವ್ ಫಾರ್ ಅನದರ್ 5 years. ಅದಕ್ಕಿಂತ ಹೆಚ್ಚಿಗೆ ಅದನ್ನ ಪೂರ ನಿರ್ಮೂಲ ಮಾಡಕ್ ಆಗಂಗಿಲ್ಲ. ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಿದ್ರೆ 100% ನೀವು ರೊಕ್ಕ ಖರ್ಚು ಮಾಡಿದ್ರೆ, ಡಾಕ್ಟರ್ ಹೇಳಿದಂಗೆ ಮಾಡಿದ್ರೆ 5 ವರ್ಷ ನಿಮ್ಮ ಸ್ಪ್ಯಾನ್ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಮಾಡ್ಬೋದು ಕ್ಯಾನ್ಸರ್. Sometimes they diagnose that it is the 3rd degree of cancer or something, or we cannot treat it, and he closes everything and says you can inform all the people. ಒಮ್ಮೆ ಮೇನ್ ಆಗ್ಬೋದು ಕ್ಯಾನ್ಸರ್ ಐತಪ್ಪ, ಇದು ಬಹಳ ಅಡ್ವಾನ್ಸ್ ಐತಿ, ಇದು ಕಿಮೋನು ಕೊಡಕ್ ಬರೋದಿಲ್ಲ, ಎಲ್ಲ ಮುಗಿದು ಬಿಟ್ಟೈತಿ, ಈಗ ಬಂದಿನಿ ತಡ ಮಾಡಿ ಬಂದಿದಿ, ಸಾರಿ ಮನಿ ಕರ್ಕೊಂಡು ಹೋಗ್ಬಿಟ್ರಿ, ಉಪಯೋಗ ಬೀಳೋದಿಲ್ಲ ಟ್ರೀಟ್ಮೆಂಟ್, ಮನಿ ಕರ್ಕೊಂಡು ಹೋಗ್ಬಿಡ್ರಿ, ಮತ್ ನಿಮ್ ಸಂಬಂಧಿಕರಿಗೆ ಎಲ್ಲರಿಗೂ ಕಳಿಸ್ಬಿಡ್ರಿ, ಮುಗ್ದದೆ ಒಂದು. ಸಮಟೈಮ್ಸ್ ದೇ ಸರ್ವೈವ್ ಮೋರ್ ದೆನ್ ಅದರ್ ಪೀಪಲ್. ಡಾಕ್ಟರ್ ಹೇಳ್ತಾರೆ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ಮನಿ ಕರ್ಕೊಂಡು ಹೋಗ್ತಾರೆ, ಮನಿ ಕರ್ಕೊಂಡು ಹೋದ್ರು ಸಾಯ್ತಾರ, ಆ ಮನುಷ್ಯ ಸಾಯುವುದಿಲ್ಲ, ಹಿಂಗೂ ಆಗ್ತದೆ. ದಟ್ ಈಸ್ ವೇರ್ ಮೆಡಿಸಿನ್ಸ್ ಆರ್ ಆಲ್ಸೋ ನಾಟ್ ಏಬಲ್ ಟು ಆನ್ಸರ್. ಈ ದುರ್ಬಲ ಪ್ರಬಲ ಪ್ರಾರಬ್ಧನ್ನ ಹೇಳಾಕ ವಿಜ್ಞಾನಿಗಳಿಗೂ ವಿಜ್ಞಾನದ ಉಪಾಯಗೂ ಏನು ಡೆಫಿನೆಟ್ ಆಗಿ ಸಿಕ್ಕಿಲ್ಲ, ಅಂದಾಜ್ ಜಜ್ಮೆಂಟ್ ಮಾಡ್ತಾರೆ ಇಷ್ಟ. ಸಮ್ ಕೇಸಸ್ ದೇ ಸೇ he will survive, next day out ಅಂತಾರ ಕೆಲವೊಮ್ಮೆ ಡಾಕ್ಟರ್. ಇಲ್ರಿ 1 ವರ್ಷ ಅಂತೂ ಏನಾಗೋದಿಲ್ಲ, ಕರ್ಕೊಂಡು ಹೋಗ್ರಿ ಅಂತಿರ್ತಾನ, ಮರುದಿವಸನ ಸಾಯ್ತಾನ. Sometimes they say he will not survive, all the other people die and that person continue. ಮರುದಿನ ಸಾಯ್ತಾನ ಅಂತ ಹೇಳ್ತಾನ ಡಾಕ್ಟರ್, ಕರ್ಕೊಂಡು ಹೋಗ್ರಿ ಮನೆಗೆ ಅಂತಾನ. ಆ ಕರ್ಕೊಂಡು ಹೋದ್ರು ಸಾಯ್ತಾರ, ಅವ ಇನ್ನೂ ಉಳಿತಾನ, ವರ್ಷಗಟ್ಟಲೆ ಉಳಿತಾನ. ಯಾರ ಕೈಯಾಗೂ ವಿಜ್ಞಾನ ಕೈಯಾಗೂ ಪ್ರಾರಂಭ ಸಿಕ್ಕಿಲ್ಲ. That is a different thing. So there is no uniform answer. ಅಲ್ರಿ, ನಮ್ಮ ಕಷ್ಟ ನಷ್ಟಗಳನ್ನ ಯಾರಾದ್ರೂ ಸದ್ಗುರು ತೆಗಿತಾನೇನ್ರಿ ಅಂತ ಪ್ರಶ್ನೆ ಕೇಳ್ತಾರ ಬಹಳ ಮಂದಿ. ಮತ್ ಸಿದ್ಧಾರೂಢರು ಮಾಡಿದ್ರಲ್ರಿ, ಎಷ್ಟೋ ಕೊಂಡು ಪವಾಡ ಮಾಡಿದ್ರು ಅನ್ನೋರು ಸಿದ್ಧಾರೂಢರು ಫಾರ್ ಇದ್ದವರು ಪವಾಡ ಮಾಡಿದ್ರ ಪವಾಡ ಶಕ್ತಿ ಐತಿ ಇಲ್ಲಂತಲ್ಲ, ಐತಿ. ಅವು ವರ್ಕ್ ಆಗಿದ್ದೆಲ್ಲೇ ಎಲ್ಲಿ ಫಲ ಕೊಟ್ಟು ಅದು ವಿಚಾರ ಮಾಡ್ಬೇಕಲ್ಲ. ಈ ಒಂದು ವೇದದ ಒಂದು ಅನುಭವ, ಒಂದು ಪ್ರಮಾಣದ ಮೇಲೆ ವಿಚಾರ ಮಾಡಿದ್ರೆ ಯಾವ ಅಬಲ ಇದ್ವು, ದುರ್ಬಲ ಅಂತ ಅವಕ್ಕ ಸಿದ್ಧಾರೂಢರು ಮಾಡಿದ್ರು. ಯಾವ ಪ್ರಬಲ ಇದ್ವು ಅವಕ್ಕೆ ಯಾರು ಏನ್ ಮಾಡಕ ಹೋಗ್ಸೇ ತೀರ್ಬೋದು. ಇಷ್ಟು ಕೂಲಂಕಷವಾಗಿ ವಿಚಾರವನ್ನ ಮಾಡಿ, ಈ ವಿಚಾರ ಪ್ರಾರಬ್ಧ ವಿಚಾರದ ಇದ್ರ ಏನು ಸಂಶಯ ಮಾಡ್ಕೋಬೇಕು ಅಂತ ಮುಂದೆ ಹೇಳ್ತಾರೆ. Similarly, our future is neither totally controlled by fate nor it is totally controlled by the free will. ಆದ್ರಿಂದ ನಮ್ಮ ಭವಿಷ್ಯ ಏನದ ಪೂರ್ಣ ಪ್ರಾರಬ್ಧದ ಆದಿನೂ ಇಲ್ಲ, ಪೂರ್ಣ ನಮ್ಮ ಫ್ರೀ ವಿಲ್ ಅಂತಂದ್ರೆ ಸ್ವ ಇಚ್ಛೆ ಮ್ಯಾಗೂ ಇಲ್ಲ, ಎರಡರ ಮಿಶ್ರಣದ ಮ್ಯಾಗ ಆಯ್ತು. ಇಟ್ ಇಸ್ ಗೋಯಿಂಗ್ ಟು ಬಿ ದ ರಿಸಲ್ಟೆಂಟ್. ಎರಡು ತೆಗೆದಾಗ ಏನ್ ರಿಸಲ್ಟೆಂಟ್ ಕೊನೆಯದಾದ ಫಲಿತಾಂಶ ಬರ್ತೈತಿ, ಅದು ಬೇರೆನ ಬರ್ತದೆ. ಹಾಗಾದ್ರೆ ಹೇಳಿದ್ನಲ್ಲ, ಒಂದು ಉತ್ತರ ದಿಕ್ಕಿಗೆ ಒಂದು ದಕ್ಷಿಣ ದಿಕ್ಕಿಗೆ ಜಗ್ಗಿರ ಆ ವಸ್ತು ಎಲ್ಲಿ ಹೋಗ್ತದ, ಅದು ಪೂರ್ವಕ್ಕೂ ಹೋಗುದಿಲ್ಲ. ಉತ್ತರ ಅಂತಾರಲ್ಲ, ಪೂರ್ವಕ್ಕೆ ಒಂದ್ ವಸ್ತುವಿನ ಪೂರ್ವ ಮತ್ತೊಂದ್ ಕಡೆಯಿಂದ ದಕ್ಷಿಣ ಭಾಗಕ್ಕೆ ಜಗ್ಗಿದ್ರೆ ಆ ವಸ್ತು ಪೂರ್ವಕ್ಕೂ ಹೋಗುದಿಲ್ಲ, ಅದು ವಸ್ತು ದಕ್ಷಿಣಕ್ಕೂ ಹೋಗುದಿಲ್ಲ. ಅದೆಲ್ಲಿ ಹೋಗ್ತದ ಅಂದ್ರೆ ವಾಯುವ್ಯ ಈಶಾನ್ಯ ಆಗ್ನೇಯ ಭಾಗಕ್ಕೆ ಹೋಗ್ತದೆ. ಇಲ್ಲಿ ಹೋಗ್ತದೆ ಆಗ್ನೇಯ ದಿಕ್ಕಿಗೆ ಹೋಗ್ತದ. ಹಂಗ ಅವನ ಪ್ರಯತ್ನನೂ ಇರ್ಬೇಕು, ಆ ಕಡೆ ಪ್ರಾರಬ್ಧನೂ ಇರ್ಬೇಕು. ಅದು ಎರಡಕ್ಕೂ ಹೊಂದಿಕೆ ಆತಂದ್ರ ಅದರಿಂದ ಪಾರಾಗ್ತಾನ, ಹೊಂದಿಕೆ ಆಗ್ಲಿಲ್ಲ ವಿರೋಧ ಆತಂದ್ರ ಸ್ವಲ್ಪ ಕಡಿಮೆ ಹೊರತತ್ತಿಂದ ಪಾರಾಗ್ತಾನ. ಹಿಂಗಾಗಿ ಇಲ್ಲ ಅವ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಪೂರ್ಣ ಹೊರತತ್ತಿಂದ ಅದ್ರಾಗ ಮುಕ್ತ. ಅದು ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಿಕ್ಕಿದ್ ಪ್ರಾರಬ್ಧ ಅನ್ಬೇಕು. ನಮ್ಮ ಮನೆ ಬರ್ದಾಗಿದ್ರೆ ಆಕೈತಿ ಮೋಕ್ಷ ಅಂತ ಕುಂಡ್ರಬಾರದು, ಪ್ರಯತ್ನ ಮಾಡ್ಬೇಕು.
ಯಾವುದೇ ಮೋಕ್ಷ ಅಂತ ಕಷ್ಟ ಅಲ್ಲ, ಯಾವುದೇ ಇರ್ಲಿ ಪ್ರಯತ್ನ ಮಾಡ್ಬೇಕು. ಒಂದು ಮನಿ ಕಟ್ಬೇಕಾದ್ರೂ ಪ್ರಯತ್ನ ಮಾಡ್ಬೇಕಾಗ್ತದೆ, ಒಂದು ಮದುವೆ ಮಾಡ್ಬೇಕಾದ್ರೂ ಪ್ರಯತ್ನ ಮಾಡ್ಬೇಕು. ಅದ್ರಲ್ಲಿ ಅದನ್ನೆಲ್ಲ ಮಾಡಕ್ ಶಾಣೆ ಇದೀವಿ ನಾವು ಯಾವ್ದು ಮಾಡಕ್ ಶಾಣೆ ಇಲ್ಲ ಅಂದ್ರೆ ಇಲ್ಲಿ ಶಾಸ್ತ್ರ ಕೇಳೋದು, ಅದನ್ನ ತಿಳ್ಕೊಳ್ಳೋದು, ಅವ್ರಂಗ ಹೇಳೋದು, ಅದು ವೇದ ಹೇಳ್ದಂಗ ಬದುಕುದು, ಆ ಮೋಕ್ಷ ಸ್ಥಿತಿಯನ್ನ ಅನುಭವಿಸ್ಬೇಕನ್ನುವಂಥದ್ದು ನಮಗಾಗ್ತದೆ. ಅದರಿಂದ ನಮ್ಮ ಸಮಸ್ಯೆ ಇದು. ಉಳಿದೆಲ್ಲ ಶಾಣೆ ಇದೇವಿ ನಾವು. ಬ್ಯಾಂಕ್ನಾಗ ರೊಕ್ಕ ಇಡಕ್ ಶಾಣೆ ಇದೇವಿ, ಮದ್ವಿ ಮಾಡಕ್ ಶಾಣೆ ಇದೇವಿ, ಹೊಲ ಹಿಡ್ಯಾಕ್ ಶಾಣೆ ಇದೇವಿ, ಮನಿ ಹಿಡ್ಯಾಕ್ ಶಾಣೆ ಇದೇವಿ, ಹೆಸರು ಗಸಾಕ್ ಶಾಣೆ ಇದೇವಿ. ಅದಕ್ಕೆ ಅದನ್ನ ಹೇಳುದಿಲ್ಲ. ನಾವ್ ಎದ್ರಾಗ ಶಾಣೆ ಇದೀವಿ ಅದನ್ನ ಹೇಳುದಿಲ್ಲ, ಎದ್ರಾಗ ದಡ್ಡ ಇದೀವಿ ಅದನ್ನ ಹೆಚ್ಚು ಹೇಳ್ತಾವ. ನಮ್ಮ ಮಳೆ ಬರ್ದಿದ್ರ ಮೋಕ್ಷ ಸಾಕಾಯ್ಬಿಡು, ಅದನ್ನೇ ನೀ ಹೇಳವ ಅಂದ್ರೆ ಏನ್ ಮಾಡೋದೈತೆ ಅಂತವ್ರನ್ನ ಕಟ್ಕೊಂಡು ಏನ್ ಮಾಡೋದದ, ನಮಸ್ಕಾರಪ್ಪ ನಿನಗ ಅಂತ ಹೇಳ್ಬೇಕು. ಹೌದಪ್ಪ ಅಂತ ಹೇಳಿ ಹೋಗ್ಬಿಡು. ನಮಗೇನ್ ಆಗ್ಬೇಕಾಯ್ತು? ಅವ್ನು ತೊಂದ್ರೆ ಅಲ್ಲ, ವಾತ್ಸವನ್ ತೊಂದ್ರೆ, ನಮಗೇನದ? ಮತ್ತೆ ಅಂತವ್ರು ಕೂಡ ಹೇಳಿದ್ರು ತೆರೆ ಹೊಡ್ಕೊಳ್ಳೋದ್ರು ಉಪಯೋಗ ಇಲ್ಲ. It is going to be the resultant of the fate and free will, and therefore free will has got a contributory role in determining our future. ಪ್ರಯತ್ನಕ್ಕ ನಮ್ಮ ಭವಿಷ್ಯಕ್ಕೆ ಬದಲಾವಣೆ ಮಾಡಾಕ ನಮ್ಮ ಪ್ರಯತ್ನನು ಕೂಡ 50% ಐತಿ ಆತ್ಮೀಯರೇ. And since the free will has got a contributory role, and Astika Purusha, one who follows Vedic teaching, he always has an attitude that I can take change in my life. ಯಾವ ಆಸ್ತಿಕ ಇರ್ತಾನ, ಭಗವಂತನ ನಂಬ್ತಾನ, ವೇದಗಳನ್ನ ನಂಬ್ತಾನ, ಯಾವ ಈ ಒಂದು ಫ್ರೀ ವಿಲ್ ಅಂತಂದ್ರ ಸ್ವಪ್ರೇರಣೆ, ಸ್ವ ಇಚ್ಛೆ, ಪ್ರಯತ್ನ ಅನ್ನೋ ನಂಬ್ತಾನ, ನಂಬುದಟ್ಟೆಲ್ಲ ಪ್ರಯತ್ನನೂ ಮಾಡ್ತಾನ. ಅವ ಏನ್ ಮಾಡ್ತಾನ ಅಂತಂದ್ರ ಜೀವನದಾಗ ಬದಲಾವಣೆ ಆಗ್ತೈತ ಅವ್ನ ಜೀವನದಾಗ. ಯಾಕ ಎಲ್ಲಾ ಕೆಲಸ ದೇವ್ರಿಗೆ ಅರ್ಪಿಸಿ ಮಾಡಾಕತ್ತಾನ. ಅಹಂಕಾರ ಇಲ್ದಿರ ಮಾಡಾಕತ್ತ. ಅಹಂಕಾರ ಇಲ್ಲ ಅಂದ್ರೆ ತೆಗ್ಗ ಆತಲ್ಲಿ. ನೀರ್ ಎಲ್ಲ ಹರಿತೈತ್ರಿ, ತೆಗ್ಗಿಗೆ ಹರಿತೈತಿ. ಅಹಂಕಾರ ಇತ್ತಂದ್ರ ಅದೇ ದಿಬ್ಬ ಆತದ, ಅಲ್ಲಿ ನೀರ ಹೋಗುದಿಲ್ಲ, ಯಾವ ವಿದ್ಯಾನು ಹೋಗುದಿಲ್ಲ. Change charge of life, and that is why our goals are called purushartha. ಪುರುಷಾರ್ಥ ಅಂತ ಶಬ್ದ, ಇದು ಎರಡು ಶಬ್ದಗಳ ಸಂಯೋಜಿತ ಪದ. ಇದು ಒಂದು ಪುರುಷ, ಒಂದು ಅರ್ಥ. ಪುರುಷ ಅಂತಂದ್ರ ಇಲ್ಲಿ ಏನದ, ವಿವೇಕದಿಂದ ಕೂಡಿದಂತ ನಾವೇನ್ ಮನುಷ್ಯರದೇವಲ್ಲ, ವಿವೇಕ ಶಕ್ತಿ ಇದ್ದಂತ ಮನುಷ್ಯರು, ಅವ್ರಿಗಂತಾರ ಪುರುಷ. ಅರ್ಥ ಅಂದ್ರೆ ಗುರಿ ಅಂತ ಅರ್ಥ. ಇಲ್ಲಿ ಒಮ್ಮೊಮ್ಮೆ ಅರ್ಥ ಅಂದ್ರ ರೊಕ್ಕ ಅಂತ ಅರ್ಥ ಮಾಡ್ತೀವಿ, ಹಣ ಅಂತ ಅರ್ಥ ಮಾಡ್ತೀವಿ, ಸೆಕ್ಯೂರಿಟಿ ಅಂತ ಅರ್ಥ ಮಾಡ್ತೀವಿ, ಭದ್ರತೆ ಅಂತ ಅರ್ಥ. ಇಲ್ಲಿ ಏನ್ ಅರ್ಥ ಮಾಡ್ಬೇಕು ಅಂತಂದ್ರೆ, ಅರ್ಥ ಅಂತಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಬೇಕು ಅಂದ್ರೆ ಗೋಲ್ಸ್, ಗುರಿಗಳು. ಮನುಷ್ಯ ಮಾತ್ರರು ಯಾವ ಗುರಿಗಳನ್ನ ಇಟ್ಟುಕೊಂಡು ಅವುಗಳನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಿದ್ರ ಅವ್ರಿಗೆ ಒಂದು ಏನೋ ಒಂದು ಸಾಧ್ಯವಾದ ವಸ್ತು ಸಿಗ್ತದೋ ಅಂತವಕ್ಕೆ ಏನಂತಾರ ಪುರುಷಾರ್ಥಗಳು. ಪುರುಷರಿಂದ ಸಾಧಿಸುವಂತ ಗುರಿಗಳಿಗೆ ಪುರುಷಾರ್ಥಗಳು ಎಂದುತ್ತಾರೆ. ಅವು ಎಷ್ಟು ಇವೆ? 4 ಇವೆ. ಎಲ್ಲ ಹೇಳ್ತೀರಿ. ಯಾವ? ಧರ್ಮ, ಅರ್ಥ, ಕಾಮ. ಮತ್ತೊಂದು ಯಾವುದು? ಮೋಕ್ಷ. ಅದರಲ್ಲಿ ಧರ್ಮ, ಅರ್ಥ, ಕಾಮ ಏನದಾವಲ್ಲ ಇವು ಅಪರ ಪುರುಷಾರ್ಥಗಳು. ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷ. ಆದ್ದರಿಂದ ಯಾವ ಆಸ್ತಿಕ ಮನುಷ್ಯ ಇರ್ತಾನ, ಯಾವ ತನ್ನ ಫ್ರೀ ವಿಲ್ ಅಂತಂದ್ರೆ ತನ್ನ ಪ್ರಯತ್ನನ ಬಿಟ್ಟಿಲ್ಲ ಕೈಗೆ, ಪ್ರಾರಬ್ಧನೂ ನಂಬ್ಯಾನ, ಪ್ರಯತ್ನನೂ ಮಾಡಾಕತ್ತಾನ, ಅವ ಏನಾಗ್ತಾನ, ಭಗವಂತನ ಮೇಲೆ ವಿಶ್ವಾಸ ಇಟ್ಕೊಂಡು ಅವ ಏನ್ ಮಾಡಾಕತ್ತಾನಲ್ಲ, ಅವ್ನ್ ಒಂದಿಲ್ಲ ಒಂದು ಫಲ ಸಿಗ್ತದೆ. ಅವನ ಜೀವನದ ಬದಲಾವಣೆ ಬರ್ಲಿಕ್ಕೆ ಸಾಧ್ಯದ. ಅಂಡ್ ದಟ್ ಈಸ್ ವೈ ಅವರ್ ಗೋಲ್ಸ್ ಆರ್ ಕಾಲ್ಡ್ ಪುರುಷಾರ್ಥ. ಆದ್ದರಿಂದ ನಮ್ಮ ಗುರಿಗಳಿಗೆ ಪುರುಷಾರ್ಥಗಳಂತ ಹೆಸರಿಟ್ಟದ. ಇಲ್ಲಾಂದ್ರೆ ಗುರಿಗಳು ಯಾಕೆ ಇಡ್ತಿದ್ರಿ? ಗುರಿಗಳನ್ನ ಯಾಕೆ ಸಾಧಕ ಇಟ್ಟಾರೋ, ಅವನ್ನ ಹಂಗೆ ಇಟ್ಟಾರೋ, ಸಾಧಿಸ್ಬೇಕಂತ ಇಟ್ಟಾರ ಗುರಿಗಳನ್ನ. ಮನುಷ್ಯರಿಗೆ ಮಾತ್ರ ಗುರಿ ಅದಾವು, ಪಶು ಪಕ್ಷಿಗಳ, ಪ್ರಾಣಿಗಳಿಗೆ, ಸಸ್ಯಗಳಿಗೆ ಗುರಿ ಅದಾವು ಇಲ್ಲ. ಪುರುಷಾರ್ಥ ಗುರಿಗಳು ಮನುಷ್ಯರಿಂದ ಹೊಂದಬಹುದಾದಂತ ಗುರಿಗಳಿಗೆ ಪುರುಷಾರ್ಥ ಎಂದು ಕರೆಯುತ್ತಾರೆ. ಪುರುಷಾರ್ಥ ಮೀನ್ಸ್ ಗೋಲ್ಸ್ ವಿಚ್ ಆರ್ ಸಾಟ್ ಆಫ್ಟರ್ ಬೈ ಎನಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನಿಂದ ಏನು ಗುರಿಗಳು ಅಂತ ಇರ್ತಾವ ಅವನ್ನ ಇಟ್ಕೋಬೇಕು, ಅವನ್ನ ಸಾಧಿಸ್ಬೇಕು. ಅವಕ್ಕಂತಾರ ಪುರುಷಾರ್ಥಗಳು. ಅಂಡ್ ದ ಗೋಲ್ಸ್ ವಿಚ್ ಆರ್ ಅಕಾಂಪ್ಲಿಷ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್.
ಮನುಷ್ಯ ಮಾತ್ರದಿಂದ ಅವನು ಸಾಧಿಸಲಿಕ್ಕೆ ಸಾಧ್ಯ ಅದಾವ. ಅಂತ ಗುರಿಗಳಿಗೆ ಏನಂತಾರ ಪುರುಷಾರ್ಥಗಳೆಂದು ಕರೆಯುತ್ತಾರೆ. ವಿ ಡು ನಾಟ್ ಸೇ ಗೋಲ್ಸ್ ಆರ್ ಗಿಫ್ಟ್ ಆಫ್ ದಿ ಲಾರ್ಡ್. ನಾವು ಇವೇನದಾವಲ್ಲ ಗುರಿಗಳು, ಇವು ಪರಮಾತ್ಮನ ಕಾಣಿಕೆಗಳು ಅಂತ ನಾವು ತಿಳ್ಕೊಳ್ಳೋದಿಲ್ಲ. ವಿಚ್ ಈಸ್ ಥ್ರೋನ್ ಆನ್ ಕ್ರಿಸ್ಮಸ್ ಡೇ. ಕ್ರಿಶ್ಚಿಯನ್ರು ಕ್ರಿಸ್ಮಸ್ ಡೇ ದಿವಸ ಸಂತಾ ಕ್ಲೋಸ್ ಬಂದು ಚಾಕ್ಲೇಟ್ ತೋರ್ತಾರ. ಏನಂತ? ಭಗವಂತನ ಕಾಣಿಕೆಗಳು ತೋಡ್ರಿ, ಗಿಫ್ಟ್ ಅಂತ. ಹಂಗ ಗಿಫ್ಟ್ ಅಲ್ಲ ಇವೆಲ್ಲ. ಪುರುಷಾರ್ಥಗಳು ಭಗವಂತ ಕೊಡುವಂತ ಕಾಣಿಕೆಗಳಲ್ಲ. We do not say that the Bhagavan sits above the cloud and just looks at you and says, have this moksham, etc. ನಾವು ಆ ಶಾಸ್ತ್ರ ಹೇಳುವುದಿಲ್ಲ. ಸಂತ ಕ್ಲೋಸ್ ಹೇಳುವಂತ ಶಾಸ್ತ್ರವನ್ನು ನಾವು ಯಾವುದೋ ಮೋಡದಾಚಿ ಇರುವಂತಹ ಒಬ್ಬ ಭಗವಂತ ನಿನಗೆ ಬೇಕಾದಂತಹ ಪದ ಗಿಫ್ಟ್ಗಳನ್ನು ಕೊಡ್ತಾನೆ. ಕ್ರಿಸ್ಮಸ್ ದಿವಸ, ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಭಗವಾನ ನಿನಗೆ ಯಾವ ಮೋಡಗಳ ಆಚೆ ಅದಾನೋ ಅವ ನಿಮ್ಗೊಂದು ಏನೋ ಗಿಫ್ಟ್ ಕೊಡ್ತಾನೆ. ಈ ಶಾಸ್ತ್ರ ನಮ್ದಲ್ಲ, ಇದು ಕ್ರಿಶ್ಚಿಯನ್. ಇಟ್ ಇಸ್ ನಾಟ್ ದ್ಯಾಟ್. ನಿಮಗೆ ಎಲ್ಲೋ ಮೋಡದಾಚಿ ಇರುವಂತ ಭಗವಂತ ಒಂದು ಗಿಫ್ಟ್ ಅಂತ ತಿಳ್ಕೊಂಡು ಮೋಕ್ಷ ಕೊಡ್ತಾನೆ. ಹಂಗೆ ತಿಳ್ಕೊಬೇಡ್ರಿ ಆತ್ಮೀಯರೇ. ಪ್ರಯತ್ನ ಬೇಕು, ವಿಶ್ವಾಸ ಬೇಕು, ಶ್ರದ್ಧಾ ಬೇಕು. ಮೋಕ್ಷ ಈಜ ಪುರುಷಾರ್ಥ, ಅದನ್ನ ಗುರಿ. ಅದು ಆ ಗುರಿಯನ್ನು ಇಟ್ಕೋಬೇಕು, ಸಾಧಿಸಕ್ಕೆ ಪ್ರಯತ್ನ ಮಾಡ್ಬೇಕು. ಇಟ್ ಈಸ್ ಟು ಬಿ ಚೂಸನ್ ಅಂಡ್ ಅಕಾಂಪ್ಲಿಷ್ಡ್ ಬೈ ಎನಿಬಡಿ ಆಫ್ ದಿಸ್. ಮೊದಲ ಆ ಗುರಿನ ಆಯ್ಕೆ ಮಾಡ್ಕೋಬೇಕು, ಆಮ್ಯಾಗ ಅದಕ್ಕೆ ಪ್ರಯತ್ನ ಮಾಡ್ಬೇಕು, ಅಂದ್ರ ಆದೀತು. ಅಂಡ್ ಅರ್ಜುನ, ಐ ಎಕ್ಸ್ಪೆಕ್ಟ್ ಯು ಟು ಬಿ ದ ಚೂಸರ್ ಆಫ್ ಯುವರ್ ಫ್ಯೂಚರ್. ಅರ್ಜುನ, ನೀನು ನಿನ್ನ ಭವಿಷ್ಯವನ್ನು ಆಯ್ಕೆ ಮಾಡ್ಕೋ, ನಿನಗೆ ಸ್ವಾತಂತ್ರ್ಯ ಐತಿ. ಮೋಕ್ಷ ಆಗ್ಬೇಕು ಅಥವಾ ಇದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಇದ್ರಾಗನ ಮುಳುಗ್ಬೇಕ ನಿನಗೆ ಬಿಟ್ಟಿದ್ದು. ಯಾರಿಗೂ ಒತ್ತಾಯ ಇಲ್ಲ. ಎರಡು ಆಯ್ಕೆಗಳದಾವ, ನಿಮ್ಮ ಮುಂದೆ ಆಯ್ಕೆ ಇಟ್ಟೇವಿ, ಯಾವ್ದು ಬೇಕಾದ ಆಯ್ಕೆ ಮಾಡ್ಕೊಡ್ರಿ. And once you believe in free will and you have decided to choose your future, I am ready to help you. ಒಂದ್ಸಲ ನೀನು ನಿನ್ನ ಪ್ರಯತ್ನದಾಗ ನೀನು ನಂಬಿಕೆ ಇಟ್ಟು ನಿನ್ನ ತೋಳಬಲದಲ್ಲಿ ನೀನು ನಂಬಿಕೆ ಇಟ್ಕೊಂಡು ನೀ ಪ್ರಯತ್ನ ಮಾಡಿದ್ದಾಸಂದ್ರ, ನೀನು ಅವಾಗ ಮೋಕ್ಷ ಹೊಂದಬೇಕು ಅಂತ ಪ್ರಯತ್ನ ಮಾಡಾಗತ್ತಂದ್ರ ಅವಾಗ ನನ್ನ ಬೆಂಬಲ ನಿನಗೆ ಪೂರ್ಣ ಅದ. ಅವಾಗ ನಾನು ನಿನಗೆ ಸಹಾಯ ಮಾಡ್ತೀನಿ. ಉದ್ಧರೇತ್ ಆತ್ಮಾನಂ, ಐ ಆಮ್ ರೆಡಿ ಟು ಹೆಲ್ಪ್ ಯು. ಅವಾಗ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಗುರುವಿನ ಕಳಿಸ್ತೇನೆ, ನಿನ್ನ ಹತ್ರ ಗುರುವಿನ ಕಳಿಸ್ತೇನೆ. ನಿನಗೆ ಪುಸ್ತಕ ತಗೊಳಕ್ಕೆಲ್ಲ ರೊಕ್ಕ ಕೊಡ್ತೇನೆ. ಮತ್ತೆ ಹೇಳೋರಿಲ್ಲ, ಹೇಳೋರು ನಿಮ್ಮ ಮನೆಗೆ ಕಳಿಸ್ತೀನಿ. ಮತ್ತೇನ್ ಬೇಕು ನಿನಗೇನು ಕೊರತೆ ಐತಿ ಅದನ್ನ ಅಷ್ಟು ನಾನು ಮುಂದೆ ನಿಂತ್ಕೊಂಡು ನಾನು ನಿನಗೆ ಅನುಕೂಲ ಮಾಡಿಕೊಡ್ತೇನೆ ಅಂತಾನ ಭಗವಂತ. ಐ ಆಮ್ ರೆಡಿ ಟು ಹೆಲ್ಪ್ ಯು ಬಿಕಾಸ್ ಲಾರ್ಡ್ ಕ್ಯಾನ್ ಹೆಲ್ಪ್ ಓನ್ಲಿ ದೋಸ್ ಹೂ ಆರ್ ವಿಲಿಂಗ್ ಟು ಪುಟ್ ಫೋರ್ ದ ನೆಸೆಸರಿ ಎಫರ್ಟ್. ಆ ಮೋಕ್ಷ ದಿಶೆಯೊಳಗೆ ಯಾರು ಪ್ರಯತ್ನ ಮಾಡ್ತೀರೋ ಆ ಪ್ರಯತ್ನ ಮಾಡುವಂತವ್ರ ಗುಂಪಿನ ಜನಕ್ಕೆ ಭಗವಂತ ಸಹಾಯ ಮಾಡ್ತಾನೆ. A guru can help only those students who believe in themselves. Otherwise, the students will sympathize this with Swami and will say, Pavam Swami, he is trying to improve me. He doesn't know that I am unimprovable. ಯಾರೋ ಒಬ್ರು ಗುರುಗಳು ಕನಿಕರದಿಂದ ಹೆಂಗರ ಮಾಡಿ ಈ ಜನರನ್ನ ಅಜ್ಞಾನದಲ್ಲಿ ಮುಳುಗ್ಯಾರಲ್ಲ ಪಾಪ, ಇವ್ರನ್ನ ಎತ್ತುನಂತೂ ಕನಿಕರ ಭಾವದಿಂದ ಇದು ನೋಡಿದ್ರೆ ಭಗವಂತನ ಸ್ವರೂಪ ಐತಿ, ಅದನ್ನ ತಿಳ್ಕೊಳ್ಳೋದನ್ನ ಒದ್ದಾಡಕತ್ತೈತಿ ಪ್ರಾಣಿ. ಸಂಸಾರ ಜಂಜಾಟ ಬಿದ್ದು ಸುತ್ತೂ ಕಡೆಯಿಂದ ಪ್ರೆಷರ್ ಅವರು. ಈ ಕಡೆ ಸಾಲ, ಈ ಕಡೆ ಮನ್ಯಾಗ ಮಂದಿಗೆ ಜಡ್ಡು, ಈ ಕಡೆ ಈ ಉತ್ಪನ್ನ ಇಲ್ಲ, ಆಮ್ಯಾಗ ಯಾರು ಗೌರವ ಕೊಡ್ತಾ ಇಲ್ಲ, ಮಂದಿ ಬಳಗ ಯಾರು ಸಹಾಯ ಮಾಡ್ತಾ ಇಲ್ಲ, ಎಲ್ಲರೂ ದೂರ ಸರ್ಸಾಗತ್ತಾರ. ಇವ್ ಮೈಯಾಗೂ ಕಾಯಿಲೆಗಳ ಗೂಡಾಗ್ಯದ ಶರೀರ. ಇಂಥ ಒಂದು ಪರಿಸ್ಥಿತಿ ಒಳಗ ಅವನೇನೋ ಇವ್ ಸುಧಾರಣೆ ಮಾಡೋನು, ಇವಾಗ ಅವನ ಸ್ವರೂಪವನ್ನು ಹೇಳಿ ಉದ್ಧಾರ ಮಾಡೋನು. ಇದು ಕರೆ ಅಲ್ಪ, ಇದೆಲ್ಲ ನಿಂದು ಭ್ರಾಂತಿ ಐತಿ. ಈ ಕಾಯಿಲೆ, ಈ ಜಡ್ಡು, ಈ ಜಾಪತ್ರೆ ಇದು ಏನದ ಹಿಂದಿನಿಂದ ಮಾಡಿದ ಫಲ ಐತಿ. ನೀನ್ ನೋಡಿದ್ರೆ ಆ ಅಮರನಾದ ಆತ್ಮ ಸ್ವರೂಪನ ಐತಿ ಅಂತ ತಿಳ್ಕೊಂಡು ಏನೋ ಹೇಳಿ ಉದ್ಧಾರ ಮಾಡೋಣಂತ ಮನಸ್ಸಿನಿಂದ ಮಾಡಿದ್ರೆ ಅವ ಗುರುವಿಗೆ ಅವ ಶಿಷ್ಯ ಅಂತಾನಂತ. ಪಾಪ ಗುರುಗಳು ನನ್ನ ಸುಧಾರಣೆ ಮಾಡಕ್ ಬಹಳ ಪ್ರಯತ್ನ ಮಾಡಿದ್ರು, ಆದ್ರೆ ಏನ್ ಮಾಡೋದು, ನಾನ ಸುಧಾರಣೆ ಆಗಕ್ ಮನಸ್ಸ ಮಾಡಿಲ್ಲ ಅಂತ.
ಹೆಂಗ್ರಿ ಇದು? ಗುರುಗಳು ಎಷ್ಟು ಮನಸ್ಸು ಮಾಡಿದ್ರೆ ಏನ್ ಉದ್ಧಾರ ಆಗೈತಿ? ಉದ್ಧಾರ ಆಗ್ಬೇಕನ್ನೋ ಇಚ್ಛೆ ಯಾರಿಗ್ ಬೇಕು? ಶಿಷ್ಯರಿಗೆ ಬೇಕು. ಅದನ್ನ ಹೇಳ್ತಾರೆ, ಇಫ್ ಯು ಹ್ಯಾವ್ ಡಿಸೈಡೆಡ್ ದಟ್ ಯು ಆರ್ ಅನ್ಇಂಪ್ರೂವೇಬಲ್, ನಾನು ತೀರ್ಮಾನ ತಗೊಂಡಿನಿ ನಾನು ಸುಧಾರಣೆ ಆಗವಲ್ಲ ಅಂತಂದ್ರೆ ನೀ ಸುಧಾರಣೆ ಎಂದು ಆಗುದಿಲ್ಲ. ಓನ್ಲಿ ಮೈ ಕಫ್ ವಿಲ್ ಇನ್ಕ್ರೀಸ್. ಹೇಳೋಂಗ ಕೆಮ್ಮ ಹೆಚ್ಚಿಗೆ ಆಕತಿ ಅಂತಾರ. ಗುರುವಿಗೆ ಕೆಮ್ಮ ಹೆಚ್ಚಿಗೆ ಆಕತಿ, ಹೇಳಿ 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 ಕೆಮ್ಮ ಹೆಚ್ಚಿಗೆ ಆಕತಿ ಹೊರತು ಅದರಿಂದ ಫಲ ಆಗುದಿಲ್ಲ. ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಏನೂ ಫಲ ಆಗುದಿಲ್ಲ. therefore first you should have faith in yourself, ಕಾನ್ಫಿಡೆನ್ಸ್ ಇನ್ yourself. ಮಾಡುವ ಸಾಧಕನಲ್ಲಿ ಏನಿರ್ಬೇಕು? ನಾ ಸಾಧಿಸ್ತೇನೆ. ಇಂಥ ಗುರಿ ಐತೆ ನನಗೆ ಗೊತ್ತಿದ್ದಿಲ್ಲ, ಇದು ಗೊತ್ತಾಗಿತ್ತಲ್ಲ, ನಾ ಇನ್ನ ಪ್ರಯತ್ನ ಮಾಡ್ತೇನೆ. ಆ ಪ್ರಾರಬ್ಧ ಎಂಟ ಕಠಿಣ ಇದ್ರು ಅದ್ರ ವಿರುದ್ಧ ಈಸ್ತೀನಿ ಅನ್ನುವಂಥದ್ದು ಧೈರ್ಯ ಇತ್ತಂದ್ರೆ 100% ಫಲ ಸಿಗ್ತದೆ. That is why Swami Vivekananda says, I define Astika as one who believes in himself. ಅದಕ್ಕೆ ಇವರು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರಂತ, ಯಾರು ತಮ್ಮನ್ನು ತಾವು ನಂಬ್ತಾರೋ, ತಮ್ಮ ಶಕ್ತಿ, ತಮ್ಮ ಸ್ವತಂತ್ರವಾದಂತಹ ಶಕ್ತಿಯಲ್ಲಿ ನಂಬಿಕೆಯನ್ನು ಇಡ್ತಾರೋ, who believes in himself or herself, I define Astika as one. ಅವಾಗ ಆಸ್ತಿಕ ಅನ್ಬೇಕು. ನಾವು ಆಸ್ತಿಕ ಅಂತ ಸಾಮಾನ್ಯವಾಗಿ ಯಾರು ಅಂತೀವಿ? ಈಶ್ವರನ್ ನಂಬೋರಿಗೆ ಒಂದನೇದ್ದು, ಎರಡನೇದ್ದು ವೇದಗಳನ್ನು ನಂಬೋರಿಗೆ. ಇದು ಮೂರನೇ ಡೆಫಿನೇಷನ್ ವಿವೇಕಾನಂದರು ಹೇಳಿ. ಯಾರು ತಮ್ಮನ್ನ ತಾವು ತಮ್ಮಲ್ಲಿದ್ದಂತಹ ಅಂತಃಶಕ್ತಿಗೆ ಪ್ರೇರಣೆಯನ್ನು ನೀಡುವಂತ ಸಾಧ್ಯತೆ ಅನ್ನುವಂತ ಏನು ಒಂದು ಇಚ್ಛಾ ಮಾಡ್ತಾರೆ, ಆ ಇಚ್ಛೆಗನ ಅವ್ರು ಏನಂತಿದ್ರು ಅಂತಂದ್ರೆ ಆಸ್ತಿಕರು. ಆ ಇಚ್ಛೆ ಇದ್ದವ್ರಿಗೆ ಆಸ್ತಿಕರು ಅಂತ ವಿಶೇಷವಾಗಿ ಹೇಳ್ತಿದ್ರು. ಫೇತ್ ಇನ್ ಗಾಡ್ ಇಸ್ ನೆಕ್ಸ್ಟ್ ಸ್ಟೇಜ್. ನನ್ನ ಮ್ಯಾಗ ಮೊದಲು ವಿಶ್ವಾಸ ಇರ್ಬೇಕು, ಆಮ್ಯಾಗ ನೀನ್ ದೇವ್ರ ಮ್ಯಾಗ ನಂಬಿಕೆ ಇಡು. ನಿನ್ ಮ್ಯಾಗ ನಿನಗೆ ವಿಶ್ವಾಸ ಇಲ್ಲ, ದೇವ್ರ ಮ್ಯಾಗ ಏನ್ ನಂಬಿಕೆ ಇಡ್ತೀನಿ? ಮೊದಲು ನಿನ್ ಮ್ಯಾಗ ವಿಶ್ವಾಸ ಇಡು, ಆಮ್ಯಾಗ ದೇವ್ರ ಮ್ಯಾಗ ನಂಬಿಕೆ ಇಡು. ಫೇತ್ ಇನ್ ಗುರು ಇಸ್ ದ ನೆಕ್ಸ್ಟ್ ಸ್ಟೇಜ್. ಗುರುವಿನ ಮ್ಯಾಗ ನಂಬಿಕೆ ಇಡು, ಮೂರನೇ ಸ್ಟೇಜ್. ಫೇತ್ ಇನ್ ಶಾಸ್ತ್ರ, ನಾಲ್ಕನೇದ್ದು ಶಾಸ್ತ್ರದ ಮೇಲೆ ನಂಬಿಕೆ ಇಡು. ಆಲ್ ದೀಸ್ ಫೇತ್ಸ್ ಆರ್ ವ್ಯಾಲಿಡ್. ಅವಾಗ ನಾಲ್ಕಕ್ಕೂ ಕಸು ಬರ್ತದೆ. ಅದರ ಮೂಲಭೂತವಾಗಿ ನನ್ನ ಮ್ಯಾಗ ನನಗೆ ಶ್ರದ್ಧೆ ಇರ್ತದೆ. ಅದಕ್ಕೇನಂತ ಉದ್ದರೇತ್ ಆತ್ಮನಃ ಆತ್ಮಾನ. And useful only if there is a faith in myself. And therefore Arjuna, take charge of your life. ಇವತ್ತಿಂದ ನೀ ಸಂಕಲ್ಪ ಮಾಡು, ನೀನು ಪ್ರಯತ್ನ ಮಾಡು. ಮೋಕ್ಷ ಅನ್ನುವಂಥದ್ದು ಐತಿ, ಪುರುಷಾರ್ಥ. ನೀ ಪ್ರಯತ್ನ ಮಾಡು. ನನಗಾಗೋದಿಲ್ಲ ಬಿಡ್ರಿ ಅನ್ನಕ್ಕೆ ಹೋಗ್ಬೇಡ, ಪ್ರಯತ್ನ ಮಾಡು, ಸಾಧ್ಯ. And once you have decided to take charge of your life, what is that first step? ಅಂದ್ರೆ ನೀವು ಒಂದ್ಸಲ ತೀರ್ಮಾನ ತಗೊಂಡ್ರಿ, ನಾ ಪ್ರಯತ್ನ ಮಾಡ್ತೇನ್ರಿ ಅಂತ ಕೊಂಡು ಗುರು ಹುರುಪು ಕೊಟ್ಟಾಗ ನಾ ಮಾಡ್ತೇನೆ ಅಂದ, ಏನ್ ಮಾಡ್ಬೇಕ್ರಿ ಮೊದಲನೇ ಹಂತದಾಗ ಅಂದ್ರೆ, the first step is this: whatever goal you want to accomplish in life, you have got the same set of instrument. ಈಗ ಯಾವ್ಯಾವ ನೀವು ಏನು ಸಾಧನೆ ಮಾಡ್ಬೇಕಂತ ಹೊಂಟೀರಿ, ಸಾಧನೆಗಳು ಯಾವ್ದವ್ರಿ? ವಿಶೇಷ ಸಾಧನೆಗಳು ಏನದಾವ್ರಿ? ಈಗ ಮಾಡ್ಯಾರಲ್ಲ ಕೆಲವು ಸಿದ್ಧಾರೂಢರು ವಿಶೇಷ ಸಾಧನೆ ಮಾಡಿದ್ರು, ವಿವೇಕಾನಂದರು ಮಾಡಿದ್ರು, ಮೋಕ್ಷವನ್ನು ಹೊಂದುವಂತವ್ರು ರಮಣ ಮಹರ್ಷಿಗಳು ಮಾಡಿದ್ರು. ಬಟ್ ಅವ್ರ ಕಡೆ ಸಾಧನೆಗಳು ಏನು ವಿಶೇಷ ಇದ್ವು? ಇದ ಶರೀರ, ಇದ ಬುದ್ಧಿ, ಇದೇ ಮನಸ್ಸು, ಇಂಥದ್ದು ನನ್ನ ವ್ಯಕ್ತಿತ್ವ ಅಲ್ಲ ಅದು. ಆತ್ಮೀಯರೇ, ಸಾಧನೆಗಳೇ ಏನಾದರೂ ಹೆಚ್ಚು ಕಮ್ಮಿ ಇರ್ಲಿ ಅಂದ್ರೆ ಇಲ್ಲ, ಇದೇ ಸಾಧನೆಗಳು. You have got the same set of instruments. They are your physical body. ಯಾವ ಸಾಧನೆಗಳು? ನಿಮ್ಮ ಸ್ಥೂಲ ಶರೀರ. They are your sense organs, ನಿಮ್ಮ ಜ್ಞಾನೇಂದ್ರಿಯಗಳು. They are your emotional mind, ನಿಮ್ಮ ಭಾವನಾತ್ಮಕವಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. And your rational intellect, buddhi. They are basic toolkit that you have. ಇವೇ ಸಾಧನ
ಶಬ್ದದ ಅರ್ಥ ಆ ಭಾವನೆಗಳಿಗೆ ಹಿಂಗದ ಆತ್ಮೀಯರು. ಆದ್ದರಿಂದ ಆ ಭಾವಕ್ಕ ಅವು ಸಂಗೀತಕ್ಕೂ ಭಾವಕ್ಕನ ಮೇಳ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ ಧ್ವನಿ ಸಂಸ್ಕೃತಿ ಅಂತ, ವಾಯ್ಸ್ ಕಲ್ಚರ್ ಅಂತಾರ ಇಂಗ್ಲಿಷ್. ಅಂದ್ರೆ ಅಲ್ಲಿ ಆ ಹಾವ ಭಾವ ಅದು ಅರ್ಥ ಅಲ್ಲಿ ಹೋಗಿ ನಿಲ್ಬೇಕು ಆ ಸಂಗೀತ. ಎನಿವೇ ದಟ್ ಇಸ್ ಅ ಸೈಡ್ ಟಾಪಿಕ್. ಅದೇನೋ ಬೇರೆ ವಿಷಯ, ಸಂಗೀತದ ನನಗೇನು ಹೇಳಕೊಂಟಿಲ್ಲ ಅಂತಾರಪ್ಪ ಅವರು. ವಾಟ್ ಐ ವಾಂಟ್ ಟು ಸೇ ಈಸ್, ನಾ ಏನು ಹೇಳ್ಬೇಕಾಗಿತ್ತಪ್ಪ ನಿಮ್ಗೆ ಅಂದ್ರೆ, ದ ಮ್ಯೂಸಿಕ್ ಕನ್ಸರ್ಟ್ ಶುಡ್ ಬಿ ಸಕ್ಸೆಸ್ಫುಲ್, ದ ಇನ್ಸ್ಟ್ರೂಮೆಂಟ್ ಮಸ್ಟ್ ಬಿ ಫೈನ್ ಟ್ಯೂನ್ಡ್. ನೀನು ಸಂಗೀತ ಕಚೇರಿ ನಿನ್ಗೆ 6 ಗಂಟೆಗೆ ಚಾಲುವ ಸಂಗೀತ ಕಚೇರಿ ಎಲ್ಲಾರು ಹೌದ್ ಹೌದ್ ಅನ್ನುವಂಥದ್ದು ತಡೆದು ಹೋಗ್ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಾಗ್ತದಂದ್ರೆ ಅದಕ್ಕೆ ಒಂದು ಫೈನಲ್ ಟಚ್ ಕೊಡ್ಬೇಕಾಗ್ತದೆ. ಅದಕ್ಕೆ ಮೊದಲ ಅವ್ರು ಅರ್ಧ ತಾಸು ಮೊದಲ ಬಂದ ಅವೇನು ಉಪಕರಣ ಅದಾವಲ್ಲ, ಉಪಕರಣಗಳನ್ನ ಹದ ಮಾಡ್ಕೋಬೇಕಾಗ್ತದೆ, ಶುದ್ಧಿ ಮಾಡ್ಕೋಬೇಕಾಗ್ತದೆ, ಶ್ರುತಿ ಸಲುವಾಗಿ ಶ್ರುತಿಗೆ ಅನುಗುಣವಾಗಿ ಅವನ್ನ ತಯಾರಿ ಮಾಡ್ಕೋಬೇಕಾಗ್ತದೆ. ಇಫ್ ದ ಲೋಕಲ್ ಕನ್ಸರ್ಟ್ ರಿಕ್ವೈರ್ ಸೋ ಮಚ್ ಫೈನ್ ಟ್ಯೂನಿಂಗ್, ಅಲ್ರಿ ಒಂದು ಲೋಕಲ್ ಅಂತಂದ್ರೆ ಸ್ಥಾನಿಕವಾದಂತದ್ದು ಒಂದು ವ್ಯವಹಾರದಾಗ ಒಂದು ಸಂಗೀತ ಕಚೇರಿನ ನಡೆಸ್ಬೇಕಂದ್ರೆ ಇಷ್ಟು ಪೂರ್ವ ತಯಾರಿ ಬೇಕಂದ್ರೆ, ಈಗ ನಾವೇನು ಹೊಂಟಿವ್ರಿ, ನಾವ್ ಯಾಕೆ ಕಚೇರಿ ಮಾಡಕ್ ಹೊಂಟಿವಿ? ಈ ಇಂದ್ರಿಯಗಳನ್ನ, ಈ ಮನಸ್ಸನ್ನ, ಈ ಬುದ್ಧಿಯನ್ನ, ಈ ಶರೀರವನ್ನ ತಗೊಂಡು ನಾವ್ ಯಾವ ಕಚೇರಿ ಮಾಡಕ್ ಹೊಂಟೇವಿ ಅಂದ್ರೆ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯಲಿಕ್ಕೆ ಹೊಂಟೇವಿ. ಮತ್ ಇದಕ್ಕೆ ಟ್ಯೂನಿಂಗ್ ಬೇಡವಾ? ಶರೀರ ಆರೋಗ್ಯದಿಂದ ಇರುವುದು ಬೇಡವಾ? ಮನಸ್ಸು ಆರೋಗ್ಯದಿಂದ ಇರುವುದು ಬೇಡವಾ? Fine tuning. What about our life, which is the grandest and longest concert, which is going to give happiness to me and other members, or which is going to be the cocoa for us, and which is going to be the disharmonious for myself and others. ಅದರಲ್ಲಿ ಏನಂದ್ರೆ ನಾವು ಇಂಥ ಒಂದು ಮೋಕ್ಷ ಸಾಧನೆಯನ್ನ ಮಾಡಕ್ ಹೊಂಟೇವಿ. ಅದು ಎಂಥ ಮೋಕ್ಷ ಅಂತಂದ್ರೆ ಅದು ನನಗೊಬ್ಬ ಆನಂದ ಕೊಡೋದಲ್ಲ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂತ ಮೋಕ್ಷ ಶಾಸ್ತ್ರ ಕೊಂಡೇನಂದ್ರೆ ನಮ್ಮ ಈ ಉಪಕರಣಗಳ ಎಷ್ಟು ಇದಿರಬೇಕು, ಎಷ್ಟು ಫೈನ್ ಟ್ಯೂನಿಂಗ್ ಆಗಬೇಕು, ಎಷ್ಟು ಹದಗೊಳ್ಬೇಕು, ಎಷ್ಟು ತಯಾರಿ ಮಾಡ್ಕೋಬೇಕು ಇವನ್ ಇಂದ್ರಿಯಗಳನ್ನ, ಈ ಮನಸ್ಸನ್ನ. ಆರ್ ವಿಚ್ ಇಸ್ ಗೋಯಿಂಗ್ ಟು ಬಿ ಎ ಕೋಕೋಫೋನಸ್. ಇಲ್ಲ ಅಂದ್ರೆ ಏನಾಗ್ತದೆ ಅಪಸ್ವರ. ಕೋಕೋಫೋನಸ್ ಅಂದ್ರೆ ಅಪಸ್ವರ ಆಗ್ತದೆ ಆತ್ಮೀಯರೇ. ಸಂಗೀತ ಕಚೇರಿ ನಡೆದಾಗ ಅಪಸ್ವರ ಆಗ್ತದೆ. which is going to be disharmonious. ಮುಂದೆ ಏನಾಗ್ತದೆ ಅಸಂಗತ ಆಗ್ತದೆ, ನಿನ್ನ ಸಂಗೀತ ಕಚೇರಿ ಅಸಮಂಜಸ ಆಗ್ತದೆ, ನಿನ್ನ ಪ್ರಯಾಣ ಮೋಕ್ಷದ ಕಡೆ ಪ್ರಯಾಣ ಅಸಮಂಜಸ ಆಗ್ತದೆ. ಆದ್ದರಿಂದ ಈ ಶರೀರ ಕೂಡ, ಈ ಮನಸ್ಸು ಬುದ್ಧಿ ಕೂಡ ಅಷ್ಟೇ ಅವೇನ ಫೈನ್ ಟ್ಯೂನಿಂಗ್ ಆಗ್ಬೇಕು. ಶಾಸ್ತ್ರ ಹೇಳುತ್ತಿಲ್ಲ ಪಟ್ಟ ಹೊಳಿಬೇಕ ಬುದ್ಧಿಗೆ. ದೇರ್ ಶುಡ್ ಬಿ ಎಫಿಷಿಯಂಟ್ ಕೊಲಿಜನ್ಸ್ ಇನ್ ಯುವರ್ ಮೈಂಡ್. ಅಷ್ಟು ಹದ ಇರ್ಬೇಕು ಮನಸ್ಸು. ಕೃಷ್ಣ ಸೇಜ್ ಉದ್ಧರೇತ್ ಆತ್ಮಾನಂ ನ ಅವಸಾದಯೇ. ಫಸ್ಟ್ ರಿಫೈನ್ ಯುವರ್ ಇನ್ಸ್ಟ್ರೂಮೆಂಟ್. ನಿನ್ನಲ್ಲಿದ್ದಂತ ಸಾಧನಗಳನ್ನ ಅವನ್ನ ಅಗದಿ ಸೂಕ್ಷ್ಮವಾಗಿ ಅವನ್ನೆಲ್ಲ ಸುಧಾರಣೆ ಮಾಡ್ಬೇಕು. ಇಂಟಿಗ್ರೇಟ್ ಯುವರ್ ಪರ್ಸನಾಲಿಟಿ. ನಿನ್ನ ಏನದ ವ್ಯಕ್ತಿತ್ವ ಅರ್ಥಗಿತ್ತಾಗ ಹರಿದು ಹೋಗ್ಬಾರ್ದು. ಈ ಮೋಕ್ಷ ಅನ್ನುವಂಥ ವಿಷಯದಲ್ಲಿ ಕೇಂದ್ರೀಕೃತ ಆಗ್ಬೇಕು. ಇಂಟಗ್ರೇಟ್ ಯುವರ್ ಪರ್ಸನಾಲಿಟಿ. ನಿನ್ನ ವ್ಯಕ್ತಿತ್ವವನ್ನು ಒಂದು ಕೇಂದ್ರ ಬಿಂದುವಿನಲ್ಲಿ ಸ್ಥಾಪಿಸು. ನೋಡಿ ಹಾಕ್ಬಿಡ್ರಿ, ನಾ ಇನ್ನೂ ಟೈಮ್ ಅದ, ಸದ್ಯ ಅವ್ನು ಸ್ವಲ್ಪ ಕೆಲಸ ಮನೆಯು ಅವ್ನು ಮಾಡ್ತೀನಿ. ಇಲ್ಲ ಟೈಮ್ ಇಲ್ಲ, ಬಂದೈತಿ ಆಗಲ್ಲ 65 ಮ್ಯಾಗ ಏನದೀವಿ ಅಷ್ಟ್ರಿಗೂ ಬಂದೈತಿ, ಕರೆ ಬಂದದ, ಎಕ್ಸ್ಟೆನ್ಷನ್ ಅದೀವಿ ನಾವು. ವಿಚಾರ ಮಾಡ್ರಿ ಆತ್ಮೀಯರೇ. ನಾ ಹೇಳುದು ಮಾತಿದು. ಇವತ್ತಿನ ದಿವಸ ಮೊದಲು 60 ವರ್ಷ ಇತ್ತು ನಮ್ಮ ಭಾರತ ದೇಶದೊಳಗೆ ಪ್ರತಿಯೊಬ್ಬ ಅವರೇಜ್ ಮನುಷ್ಯನ ಬದುಕು. ಎಲ್ಲ ಔಷಧಿಗಳು
ಎಲ್ಲವನ್ನೂ ಫೈನ್ ಟ್ಯೂನಿಂಗ್ ಇರ್ಬೇಕು. ನೆವರ್ ಇಗ್ನೋರ್ ಯುವರ್ ಹೆಲ್ತ್. ಆರೋಗ್ಯವನ್ನು ಯಾವಾಗ ಅಲಕ್ಷ್ಯ ಮಾಡಬೇಡ್ರಿ. ನೆವರ್ ಇಗ್ನೋರ್ ಯುವರ್ ಬಾಡಿ. ನಿಮ್ಮ ಶರೀರವನ್ನು ಯಾವಾಗಲೂ ಇಗ್ನೋರ್ ಮಾಡಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ನೆವರ್ ಇಗ್ನೋರ್ ಯುವರ್ ಸೆನ್ಸ್ ಆರ್ಗನ್ಸ್. ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವನ್ನ ನೀವು ಇಗ್ನೋರ್ ಮಾಡಬೇಡ್ರಿ. ಮೈಂಡ್, ಮೆಂಟಲ್ ಹೆಲ್ತ್ ಈ ಸೈಕಾಲಜಿಕಲ್ ಸ್ಯಾನಿಟಿ. ಮನಸ್ಸು, ಬುದ್ಧಿ, ವಿವೇಕ ಶಕ್ತಿ. ಸ್ಯಾನಿಟಿ ಅಂದ್ರೆ ವಿವೇಕ, ಸೈಕಾಲಜಿಕಲ್ ವ್ಯಾನಿಟಿ ಅಂದ್ರೆ ವಿವೇಕ ಶಕ್ತಿಯನ್ನ ಹರ್ತಾ ಇಟ್ಕೊಡ್ರಿ. ಮಂಡಿದ್ದಂತ ವಿವೇಕ ಶಕ್ತಿ ಇಲ್ಲಿ ಉಪಯೋಗ ಬೀಳುವುದಿಲ್ಲ ಆತ್ಮೀಯರೇ. ಐ ಶುಡ್ ಬಿ ಎ ಸೇನ್ ಸೈಕಾಲಜಿಕಲಿ. ನಾನು ವಿವೇಕಯುಕ್ತ ಮನಸ್ಸನ್ನು ಹೊಂದಿದವ ಆಗ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂಡ್ ಅಬವ್ ಆಲ್ ಇಂಟೆಲೆಕ್ಚುಯಲ್ ಕ್ಲಾರಿಟಿ ವಿತ್ ರಿಗಾರ್ಡ್ ಟು ವಾಟ್ ಐ ವಾಂಟ್ ಇನ್ ಲೈಫ್. ನನಗೆ ಜೀವನದಾಗ ಏನ್ ಬೇಕು ಅನ್ನೋದು ನಿಖರವಾಗಿ ಹೇಳುವಂಗಿರ್ಬೇಕು. ನನಗೆ ಅದು ಬೇಕ್ರಿ, ನನಗೆ ಇದು ಬೇಕು, ಫ್ರೀ ಕೊಡ್ತೀರಂದ್ರೆ ನನಗೂ ಒಂದಿರ್ಲಿ, ನಮ್ಮ ಮನ್ಯಾಗ ನಮ್ಮ ಅಪ್ಪಗೂ ಒಂದಿರ್ಲಿ ಅನ್ನೋದು ಹಂಗಲ್ಲ. ನಿನಗೆ ಏನ್ ಬೇಕಾಗಿತ್ತಪ್ಪ? ಕೀಕಿ ಬೇಕು, ಏನ್ ಸ್ವರೂಪದ ಜ್ಞಾನ ಬೇಕು, ಏನ್ ಎರಡು ಬೇಕು ಅಂತ ಹೇಳಿ ಏನ್ ಹೇಳ್ತೀರಿ? ಎರಡು ಬೇಕಂದ್ರೆ ಅಲ್ಲ, ನಿಖರವಾಗಿ ಇದ ಬೇಕಂತ ಹೇಳುವಷ್ಟು ನಿಮ್ಗೆ ಚಾಣಾಕ್ಷತನ ಬೇಕು, ಅಷ್ಟು ಇಂದ್ರಿಯಗಳು ಚುರುಕಿರ್ಬೇಕು. Clarity with regard to what I want in life. There are several people who are still now, even though they are 57 years old in life, if you ask them, what do you want in life? They will say, do not know. 57 ವರ್ಷ ಆಗ್ಯಾರ, ರಿಟೈರ್ಮೆಂಟ್ ಇನ್ನು 3 ವರ್ಷ ಅದಾರ ಅಂತವ್ರು ಉದಾಹರಣೆ ಅಪ್ಪವ್ರು ಯಾರ್ದೋ ಒಂದು ಇದಿಷ್ಟು ಬಂದು ಹೇಳಕತ್ತಾರ. ಅವ್ರ ಹೆಸರು ಹೇಳೋದಿಲ್ಲ, ಅವರು ಹೆಸರು ಹೇಳಬಾರ್ದು, ಗೊತ್ತಿದ್ದಾರೆ ಯಾರು ಹೆಸರು ಹೇಳ. 57 ವರ್ಷ ಆಗಿದೆ, ಏನ್ ಬೇಕು ನಿಮ್ ಜೀವನದಾಗ ನಿಗದಿತವಾಗಿ ಅನ್ನಾರ ಹೇಳ್ರಿ ಅಂದ್ರೆ ಏನಿದ್ರು ವಿಚಾರ ಮಾಡ್ಬೇಕಾಗಿತ್ತ. ಹೇಳಬಲ್ಲ ಅವ ಏನ್ ಬೇಕಾಗಿತ್ತಲ್ಲ, ಹೇಳಬಲ್ಲ. ಡು ನಾಟ್ ನೋ, ನನ್ಗೆ ಗೊತ್ತಿಲ್ಲ. ಇಟ್ ಈಸ್ ಗ್ರಾಪಿಂಗ್ ಇನ್ ಡಾರ್ಕ್ನೆಸ್. ಗ್ರಾಪಿಂಗ್ ಇನ್ ಡಾರ್ಕ್ನೆಸ್. ಇಂಥ ಪ್ರಶ್ನೆಗೆ ಉತ್ತರವನ್ನ ಹೆಂಗ ಆಗ್ತೈತಿ ಅವ್ರು ಕೇಳಿದ್ರೆ ಹೇಳಕ್ ಯಾಕೆ ಆಗೋದಿಲ್ಲ ಅಂತಂದ್ರ ಕತ್ತದ ಕೋಣೆ ಕರೆ ಬೇಕು ಕುಡಿದಂಗ ಆಗ್ತೈತಿ ಅನ್ನಕತ್ತಾರ ಅಪ್ಪ. ಯಾವಾಗ ಸಣ್ಣ ಹುಡುಗಲ್ಲ, 57 ವರ್ಷದ ವಯಸ್ಸಾಗೈತಿ ಅವನು. ಇಟ್ ಈಸ್ ಡ್ರಾಪಿಂಗ್ ಇನ್ ಡಾರ್ಕ್ನೆಸ್ ಅಂಡ್ ಫ್ಯಾಕ್ಟ್ ದೇ ಸ್ಪೆಂಡ್ ದ ಎಂಟೈರ್ ಲೈಫ್ ವಿತೌಟ್ ನೋಯಿಂಗ್ ವಾಟ್ ದೇ ರಿಯಲಿ ರಿಕ್ವೈರ್ ಇನ್ ಲೈಫ್. ಜೀವನ ಮುದುಕ್ ಹಣ್ಣಾಗಿರ್ತಾರ, ಏನ್ ಬೇಕು ಜೀವನದಾಗ ಅನ್ನೋದು ಗೊತ್ತಿರೋದಿಲ್ಲ, ನಿಖರವಾಗಿ ಗೊತ್ತಿರೋದಿಲ್ಲ. ಗೊತ್ತು ಯಾಕಿರೋದಿಲ್ಲ? ನಿಖರವಾಗಿ ಇದ ಬೇಕನ್ನು ಗೊತ್ತಿರೋದಿಲ್ಲ. ಹೆಂಗ್ರೆ ಏನಾದ್ರು ಬರ್ತಲ್ರಿ, ಸುಖ ಬೇಕಂತ ಗೊತ್ತಿರ್ತದೆ, ಸುಖ ಎಲ್ಲೈತಿ ಅಂತ ಗೊತ್ತಿರಂಗ, ವಿಷಯ ಬೆನತ್ತು. ಇಷ್ಟ ಆಳವಾಗಿ ಹೇಳ್ಬೇಕಂದ್ರೆ ಏನಂತ ಮೂಕ್ರಿ ಯಾರಿಲ್ಲ. ಸುಖ ಬೇಕಂತ ಗೊತ್ತಿರ್ತೈತಿ, ಅದು ಎಲ್ಲ ಐತಿಪಾ ಅಲ್ಲಿ ಹುಡುಕ್ಬೇಕಿಲ್ಲ, ಇಲ್ಲದೆ ಹುಡುಕುದ ಆ ಮುದುಕಿ ಸೂಜಿ ಹುಡುಕಿದಂಗ. ಅಂಡ್ therefore every individual organ should be healthy. ಪ್ರತಿಯೊಂದು ನಮ್ಮ ಇಂದ್ರಿಯಗಳು ಆರೋಗ್ಯವಂತವಿರಬೇಕು. ಅಂಡ್ ನಾಟ್ ಓನ್ಲಿ ಈಚ್ ಆರ್ಗನ್ ಮಸ್ಟ್ ಬಿ ಹೆಲ್ದಿ, ದೇ ಶುಡ್ ಆಲ್ ಫಂಕ್ಷನ್ ಇನ್ ಕೋಆರ್ಡಿನೇಷನ್. ಅಷ್ಟ ಆರೋಗ್ಯವಂತ ಇರ್ಬೇಕಲ್ಲ, ಒಂದಕ್ಕೊಂದು ಕೂಡಿ ಕೆಲಸ ಮಾಡೋ ಸಾಮರ್ಥ್ಯ ಇರ್ಬೇಕು. ಕಿವಿ ಕೇಳಿದಾಗ ಕಣ್ಣು ನೋಡಕ್ ಬಂದಿರ್ಬೇಕು, ಕಣ್ಣು ನೋಡಿದಾಗ ಮೂಗಿ ಘ್ರಾಣೇಂದ್ರ ಬರ್ಬೇಕು, ಘ್ರಾಣೇಂದ್ರ ಬಂದಾಗ ರುಚಿ ನೋಡೋ ಶಕ್ತಿ ಇರಬೇಕು, ರುಚಿ ನೋಡೋ ಶಕ್ತಿ ಇದ್ದಾಗನ ಅದನ್ನ ಮುಟ್ಟಿ ನೋಡಿ ಚರ್ಮದಿಂದ ಅದನ್ನ ಮೆತ್ತಗೈತೋ ಬಿರುಸೈತೋ ಎಲ್ಲವೂ ಮಾಡುವಂತ ಸಾಮರ್ಥ್ಯ ಇರ್ಬೇಕಾಗ್ತದ ಆತ್ಮೀಯರೇ. ಸೊ ಅದರ್ವೈಸ್ ದ ಸಿಂಗರ್ ಮೇ ಬಿ ಸಿಂಗಿಂಗ್ ಶಂಕರಾಭರಣಂ ಅಂಡ್ ದ ವಯೋಲಿಸ್ಟ್ ಪ್ಲೇಸ್ ಕಲ್ಯಾಣಿ. ಇಲ್ಲಾಂದ್ರೆ ಹೆಂಗ ಆಕೈತಿ ಅಂತಂದ್ರ ಆ ಸಂಗೀತ ಕಚೇರಿಯೊಳಗ ಆ ಹಾಡ ಅಂತ ಹೆಣ್ಮಗಳು ಶಂಕರಾಭರಣ ಹಾಡಕತ್ತಾರ ರಾಗನ, ಆ ಏನು ವಯಲಿನ್ ನುಡ್ಸಕತ್ತಾರಲ್ಲ ಆಕಿ ಕಲ್ಯಾಣಿ ನುಡ್ಸಂಗ ಆಗ್ತದೆ, ಹೊಂದಾಣಿಕೆ ಇಲ್ದಂಗ ಆಗ್ತದೆ. ರಾಗಕ್ಕೂ ಅಲ್ಲಿ ವಯಲಿನ್ಗೂ ಹೊಂದಾಣಿಕೆ ಇಲ್ದಂಗ ಆಗ್ತದೆ. ಅಂಡ್ ದಿ ಮೃದಂಗಿಸ್ಟ್ ಈಸ್ ಪ್ಲೇಯಿಂಗ್ ಥಾನಿ ಅವರ್ತಾನಂ ಇನ್ ದ ಮಿಡಲ್. ಇನ್ನೊಬ್ರು ಏನ ಅದಾರಲ್ಲ ಮೃದಂಗ ಬಾರಿಸುವಂತವ್ರು, ಅವ್ರು ಒಂದ್ ಯಾವ್ದೋ ಬೇರೆ ಅದಕ್ಕೆ ಸಂಬಂಧ ಇರೋದಂತ ಯಾವ್ದೋ ಅಂತ ಅದನ್ನ ಮುಡ್ಸಾಕತ್ತ. ಹೆಂಗಂದ್ರೆ ಅದು ಏನಾಗತ್ತೆ ಕಚೇರಿ ಕೇಳೋರಿಗೆ ಅದು ಆನಂದ ಉಂಟು ಮಾಡ್ತೈತೇನು? ಮಾಡಲ್ಲ. ಆಫ್ ಮ್ಯೂಸಿಕ್ ಕನ್ಸರ್ಟ್ ಹೌ ಇಟ್ ವಿಲ್ ಬಿ, ಹೂ ವಿಲ್ ಸ್ಟೇ ದೇರ್. ಯಾರು ಇರ್ತಾರ್ರಿ ಇಂಥ ಕಚೇರಿ ಮಾಡಿದ್ರೆ? ಎಲ್ಲಾರು ಬಿಡೋಕಾರ 5 ನಿಮಿಷದಾಗ ನಿಮ್ದು ಹಾಲ್ ಖಾಲಿ. ಕಚೇರಿ ಏನು ಸಂಗೀತ ಕಚೇರಿ ಹಾಲ್ ಖಾಲಿ. ಏನಪ್ಪ ಸ್ವರ ನುಡಿತಾರ್ರಿ? ರಾಗ ಒಂದು, ಬಾರ್ಸೋರ್ ಒಂದು, ಮೃದಂಗದ ಒಂದು, ತಾಳ ಇಲ್ಲ ಬಿಡ್ರಿ. ಇವರಲ್ಲಿ ತಾಳ ಇಲ್ಲ ಅಂತ. ಹಂಗ ನಮ್ಮ ಇಂದ್ರಿಯಗಳು ತಾಳ ಇಲ್ಲ ಅಂತಂದ್ರೆ ಮೋಕ್ಷ ಆಗುದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ.
ಸೊ ಈಚ್ ಇಂಡಿವಿಜುವಲ್ ಮೇ ಬಿ ಗ್ರೇಟ್ ಇನ್ ಇಸ್ ಓನ್ ಫೀಲ್ಡ್. ನೋಡ್ರಿ, ಪ್ರತಿಯೊಬ್ರು ನಾವು ಏನು ಮಾಸ್ಟರ್ ಇದ್ದವ್ರು ಮಾಸ್ಟರ್ಗೆ ಹೋದ್ರೆ ನಾವು ಗ್ರೇಟ್ ಇರ್ಬೋದು, ಮೆಕ್ಯಾನಿಕ್ ಇದ್ದವ್ ಮೆಕ್ಯಾನಿಕ್ ಗ್ರೇಟ್ ಇರ್ಬೋದು. ಒಂದೊಂದು ವಿಷಯದಲ್ಲಿ ನಾವು ಬಹಳ ಅತ್ಯುನ್ನತವಾದ ಸಾಧನೆ ಮಾಡಿರ್ಬಹುದು. ಇಂಡಿವಿಜುವಲ್ ಗ್ರೇಟ್ನೆಸ್ ಇಸ್ ನಾಟ್ ಇನ್ ವೈಯಕ್ತಿಕವಾದಂತ ದೊಡ್ಡಸ್ತನ ಏನ್ ನಾವು ಸಾಧನೆ ಮಾಡಿವಲ್ಲ ಅದಷ್ಟ ಸಾಲುದಿಲ್ಲ. ದೇರ್ ಶುಡ್ ಬಿ ಎ ಕೋಆರ್ಡಿನೇಷನ್, ಹೊಂದಾಣಿಕೆ ಬೇಕಾಗ್ತದೆ. ಮೆನಿ ಆರ್ಗನೈಸೇಷನ್ ಫೇಲ್ ಇವನ್ ದೋ ದ ಮೆಂಬರ್ಸ್ ಆರ್ ಟಾಪ್. ಒಳ್ಳೆ ಸದಸ್ಯರಿದ್ರು ಕೂಡ ಕೆಲವೊಂದು ಕಂಪನಿಗಳು ಯಾಕೆ ಫೇಲ್ ಆಗ್ತಾವ ಅಂದ್ರೆ ಅವರಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಅವ ಹೇಳಿದ್ ನಾ ಕೇಳ್ಬೇಕು, ನಾ ಅವಕ್ಕಿಂತ ಶ್ರೇಷ್ಠ, ಅವಕ್ಕಿಂತ ಸೀನಿಯರ್, ನಾ ಅವಕ್ಕಿಂತ ಡಬಲ್ ಗ್ರಾಜುಯೇಟ್ ಈ ಒಂದ್ ಇತ್ತಂದ್ರೆ ಅವ್ರಿಗೆ ಒಬ್ಬರಿಗೆ ತಾಳ ಮೇಳ ಇಲ್ಲ ಅಂದ್ರೆ ಕಂಪ್ನಿ ಯಾವಾಗ ಉದ್ದಾರ ಆಗ್ಬೇಕು. ಯು ನೋ ವೈ ಈಚ್ ಒನ್ ಈಸ್ ಸೋ ಇಂಟೆಲಿಜೆಂಟ್ ದಟ್ he can never agree with the other. ಯಾರು ಮಾಡ್ತಾರೆ ಶಾಣೆ ತರ ಇದ್ದವ್ರು ಏನ್ ಮಾಡ್ತಾರೆ, ಅವಕ್ಕಿಂತ ಶಾಣೆ ಇವ ಅಂತಾನೆ, ಹಿಂಗಿಂತ ಶಾಣೆ ಅವ ಅಂತ. ನಿಜವಾಗಿ ಶಾಣೆ ಯಾರು ಗೊತ್ತವ್ರು ಯಾರು? ದಿಸ್ ಈಸ್ ದ ಬೆಸ್ಟ್ ಗ್ಯಾರಂಟಿ ಫಾರ್ ಫೇಲ್ಯೂರ್. ಹಿಂಗಿತ್ತಂದ್ರೆ ನಾ ಶ್ರೇಷ್ಠ, ನಾ ಶಾಣೆ ಅನ್ನೋದು ಅವಂಗ ಇವಂಗ ಕೂಡ ಇತ್ತಂದ್ರೆ ಅದು ಏನಪ್ಪಾ ಅಂದ್ರೆ ಕೆಳಕ್ ಒಂದ್ ಒಳ್ಳೆ ದಾರಿ ಅಂತ ತಿಳ್ಕೊಳ್ರಿ. ಆ ಕಂಪನಿ ಕೆಟ್ಟ ಹೋಗ್ತದೆ, ಲಾಸ್ಗೆ ಹೋಗ್ತದೆ. ಸೊ ಸಿಮಿಲರ್ಲಿ ವಿ ಹ್ಯಾವ್ ಟು ಮೇಂಟೈನ್ ದಿ ಹೆಲ್ತ್ ಅಂಡ್ ಕೋಆರ್ಡಿನೇಷನ್ ಆಲ್ಸೋ. ಅದರಿಂದ ನಾವು ಆರೋಗ್ಯನೂ ಕಾಪಾಡ್ಕೋಬೇಕು. ಆ ಆರೋಗ್ಯದಲ್ಲಿ ಎಲ್ಲ ಇಂದ್ರಿಯಗಳು ಒಂದು ಮೇಳದ ಕೆಲಸ ಮಾಡ್ಬೇಕು, ಒಂದು ದಿಶೆ ಅಂತ ಕೆಲಸ ಮಾಡ್ಬೇಕು, ಕೂಡಿ ಕೆಲಸ ಮಾಡುವಂತ ಸಾಮರ್ಥ್ಯ ಇರಬೇಕು. ವಿಚ್ ಈಸ್ ಕಾಲ್ಡ್ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಇದಕ್ಕಂತಾರ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಇದಕ್ಕಂತಾರ ಅಂತಃಕರಣದಲ್ಲಿ ಜ್ಞಾನ ಇನ್ನು ನಿಲ್ತದ. ಈ ಶಾಸ್ತ್ರ ಹೇಳಿದವ್ರಿಗೆ ತಿಳಿತದ, ಜಾರುದಿಲ್ಲ, ವಿದ್ಯೆ ಜಾರುದಿಲ್ಲ. ಇದಕ್ಕಂತಾರ ವಿದ್ಯೆ ಜಾರದೇ ಇರುವಂತ ಸ್ಥಿತಿ. ಇನ್ನು ಹೇಳಾಕತ್ತಿಲ್ಲ, ಇವ್ ವಿದ್ಯೆ ಕೊಟ್ಟ ಇವ್ ನಿಲ್ತದ ಅಂತ ಗೊತ್ತಾಗ್ತದ, ಟೂಕಿ ಗೊತ್ತಾಗತ್ತವ, ಸುಳ್ಳು ಗೊತ್ತಾಗ್ತದ. ಅದಕ್ಕೇನಾಯ್ತು, ಇವಾಗ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಬಂತು ಅಂತೂ ಕರ್ಮಯೋಗ ಮಾಡಿದ, ನಿಷ್ಕಾಮ ಕರ್ಮಯೋಗ, ನಿಷ್ಪಾಸನ ಯೋಗ ಮಾಡಿದ ಇನ್ನ ಜ್ಞಾನ ಹೇಳಕತ್ತಿ. I will call it integration. I will call it adhikaratvam. They are Krishna's first advice. Make your instrument healthy and qualified as I have directed. And this, the beauty here is, when I have to refine my equipment, to refine the equipment, what equipment I will use, very interesting. To refine the mridangam, I use hands. To adjust the tambura, shruti, I use hands. Therefore, to refine the external instrument, I use my own instruments. ಅದರಿಂದ ಇವೇನದಾವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಏನದಾವು ಈ ಶರೀರ, ಇವೆಲ್ಲವೂ ಕೂಡ ಸಮಗ್ರವಾಗಿ ಒಂದು ದಿಶೆ ಹತ್ತ ಕೆಲಸ ಮಾಡ್ಬೇಕು. ಒಂದು ಗುರಿ ಹತ್ತಿ ಬೆನ್ನ ಹತ್ತಿ ಹತ್ತಿದ್ವು ಅಂದ್ರೆ ಅವಾಗ ನಮ್ಮ ಜೀವನ ಮೋಕ್ಷ ಕಡೆಗೆ ಹೋಗ್ತದೆ. ಶರೀರ ಅಪರಾವಿದ್ಯೆ ಕಡೆ, ಮನಸ್ಸು ಪರಾವಿದ್ಯೆ ಕಡೆ ಇದ್ರೆ ಎಲ್ಲಿ ಹೋಗೋದು? ಎಲ್ಲವೂ ಒಂದೇ ದಿಕ್ಕಿಗೆ ಪ್ರಯತ್ನ ಮಾಡಿದ್ರೆ ಆಗುವ ಸಾಧ್ಯತೆ ಐತಿ. ಸೊ ಇಫ್ ಐ ಹ್ಯಾವ್ ಟು ರಿಫೈನ್ ಮೈ ಓನ್ ಇನ್ಸ್ಟ್ರೂಮೆಂಟ್ಸ್, ನನ್ನ ಈ ಏನದಾವಲ್ಲ ಈ ಶರೀರ ಮುಂತಾದಂತಹ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳನ್ನು ಇವನ್ನ ನಾ ಶುದ್ಧಿ ಮಾಡ್ಕೋಬೇಕು. ಐ ಕೆನಾಟ್ ಹ್ಯಾವ್ ಅನದರ್ ಸೆಟ್ ಆಫ್ ಇಕ್ವಿಪ್ಮೆಂಟ್. ನನಗೆ ಇವನ್ ಬಿಟ್ಟು ಬೇರೆ ಯಾವ ಇಕ್ವಿಪ್ಮೆಂಟ್ ಅಂದ್ರೆ ಒಳ್ಳೆ ಸಾಧನಗಳಿಲ್ಲ, ಶುದ್ಧವಾದ ಸಾಧನಗಳಿಲ್ಲ. ಇದೇ ಮನಸ್ಸನ್ನ ನಾವು ಶಾಸ್ತ್ರಕ್ಕೆ ಉಪಯೋಗ ಮಾಡ್ಬೇಕಾಗಿತ್ತು. ಯಾವ ಮನಸ್ಸನ್ನು ಸಂಸಾರಕ್ಕೆ ಉಪಯೋಗ ಮಾಡ್ಯವಲ್ಲ ಅದ ಮನಸ್ಸನ್ನ ವೈದಿಕ ನಾವು ಮೋಕ್ಷಕ್ಕೆ ಉಪಯೋಗ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಒಂದು ಇನ್ಸ್ಟ್ರೂಮೆಂಟ್ ಮನಸ್ಸು ಅನ್ನೋದಿಲ್ಲ. Then there will be an infinite regress problem, because to turn these equipments I will require another instrument. ಅವ್ರೇನಂತಾರ, ಒಂದ್ ವೇಳೆ ಸಾಧನಗಳು ಇದ್ವು ಅಂತಂದ್ರೆ ಈ ಮನಸ್ಸು ಶುದ್ಧಿ ಮಾಡಾಕ ಒಂದ್ ಸಾಧನ, ಅದನ್ನ ಶುದ್ಧಿ ಮಾಡಕ್ ಒಂದ್ ಸಾಧನ, ಅದನ್ನ ಶುದ್ಧಿ ಮಾಡಕ್ ಒಂದ್ ಸಾಧನ, ಅದನ್ನ ಶುದ್ಧಿ ಮಾಡಕ್ ಇನ್ನೊಂದ್ ಸಾಧನ. ಹಿಂಗ್ ಹೇಳ್ಕೊಂತ ಹೋಗ್ಬಿಟ್ರೆ ಸಾಧನಗಳನ್ನ ಹೇಳ್ಕೊಂತ ಕೊನೆಯ ಸಾಧನ ಇಲ್ದಂಗ ಆಗ್ತದೆ. ಅದಕ್ಕೆ ಏನಂತಾರ, ಅದಕ್ಕ ಅಂತಂದ್ರೆ ಇನ್ಫಿನಿಟ್ ರಿಗ್ರೆಸ್. ಇನ್ಫಿನಿಟ್ ರಿಗ್ರೆಸ್ ಅಂತಂದ್ರೆ ಕನ್ನಡದಾಗ ಹೇಳ್ಬೇಕು ಅಂದ್ರೆ ಅದಕ್ಕೊಂದು ಶಾಸ್ತ್ರ ಶಬ್ದ ಅದ ರೀ. ಶಾಸ್ತ್ರದ ಶಬ್ದ ಅದ. ಇನ್ಫಿನಿಟ್ ರಿಗ್ರೆಸ್ ಅಂದ್ರೆ ಕೊನೆ ಅನ್ನೋದು ಉಳಿಯುವುದಿಲ್ಲ. ಎಲ್ಲದಕ್ಕೂ ಮೊದಲಿನ ಕಾರಣ ಯಾವುದು? ಮತ್ತೊಂದು ಕಾರಣ ಹುಡ್ಕೊಂತ ಹೋದ್ರೆ ಅಲ್ಲಿ ಕೊನೆ ಒಳದಂಗ ಹಂಗ ಹೇಳ್ಕೊಂತ ಹೋಗುದು. ಅನವಸ್ಥಾ ದೋಷ ಅಂತಾರ ಸರ್. ಅನವಸ್ಥಾ ದೋಷ. ಅನವಸ್ಥಾ ದೋಷ. ಇನ್ಫಿನಿಟ್ ರಿಗ್ರೆಸ್ ಅನವಸ್ಥಾ ದೋಷ. ಶಬ್ದ ಕೈಗೆ ಸಿಗ್ಲಿಲ್ಲ ಪಟ್ನ. ಆಯ್ತು.
ಧನ್ಯವಾದಗಳು ಹೇಳಿದವ್ರಿಗೆ. ಅನವಸ್ಥಾ ದೋಷ ಪ್ರಾಪ್ತಿ ಆಗ್ತದೆ. To tune that equipment, I will require another equipment. Therefore, Krishna says, you will integrate the body. With the help of the body itself, you refine your mind. With the help of the mind itself, you refine your intellect. ಶರೀರದಿಂದನೇ ಈ ಶರೀರ ಅಷ್ಟಲ್ಲ, ಈ ಮನಸ್ಸನ್ನು ಶುದ್ಧಿ ಮಾಡ್ಕೊ. ಈ ಮನಸ್ಸಿನಿಂದನೇ ಈ ಬುದ್ಧಿಯನ್ನು ಶುದ್ಧಿ ಮಾಡ್ಕೊ. ಹಿಂಗ್ ಒಂದಕ್ಕೂ ಒಂದಿ ನಿನ್ನಿಂದ ನೀನು ಏನೈತಿ ಇದರಿಂದನೇ ಮಾಡ್ಕೋಬೇಕು ಹೊರತು ಬೇರೆ ನಿನಗೆ ಸಲಕರಣೆಗಳು ಇಲ್ಲ. With the help of intellect itself, they should integrate themselves. ಇದೇ ಬುದ್ಧಿನ ನೀನು ಅದಕ್ಕಾಗ ನೀನು ಏನ್ ಮಾಡ್ಬೇಕು? ಸಂಸ್ಕಾರ ಕೊಡು, ಸೂಕ್ಷ್ಮ ವಿಷಯ ತಿಳ್ಕೊಳ್ಳುವಂತ ಸಂಸ್ಕಾರ ಕೊಡು. And therefore, atmanam uddharet. You integrate your instrument with the help of your very instrument. ನಿನ್ನ ಮನಸ್ಸಿನಿಂದನ ಅದನ್ನ ಇದು ಮಾಡು, ಚುರುಕುಗೊಳಿಸು. And na atmanam avasadaye. Never weaken your instrument. ನನ್ನ ಮನಸ್ಸ ಹೆಂಗ ಅಂತಿಕೊಂಡ ಮನಸ್ಸಿನ ಬಗ್ಗೆ ಕೀಳಿರಿಮೆ ಮಾಡಬೇಡ. They are only saving grace. So by unhealthy attitude, never weaken your instrument. And the basic weakening attitude is what? I cannot go in life. ಯಾವ ಮನುಷ್ಯ ತನ್ನಷ್ಟಕ್ಕೆ ತಾನ ಎಲ್ಲಿ ಬಿಡ್ರಿ, ನಾನು ಈ ಜೀವನದಾಗ ಇನ್ನ ಬೆಳೆಯೋದು ಸಾಧ್ಯ ಇಲ್ಲ, ನನಗೇನು ಆಗೋದಿಲ್ಲ ಅಂತ ಯಾವ ನಿರಾಶೆ ಕೊಂಡಿರ್ತಾನಲ್ಲ, ಕಲಿಂದ ಏನೂ ಆಗೋದಿಲ್ಲ. ನಾ ಎಲ್ಲ ಏನ್ ಮಾಡ್ತೇನೆ ಅಂತ ಹೋಗ್ತಾನಲ್ಲ, ಅವ ಏನಾದ್ರು ಒಂದು 10% ಸಾಧಿಸ್ತಾನ. It cannot be done by me. One Vivekananda may accomplish it, one Shankaracharya may accomplish it, one Ramana Maharshi may accomplish it, and you just worship them. It is called deification. ನೋಡ್ರಿ, ನೀನು ಆಗಿಲ್ಲ, ಒಬ್ಬೊಮ್ಮ ವಿವೇಕಾನಂದ ಸಾಧನೆ ಮಾಡಿದ, ಒಬ್ಬ ರಮಣ ಮಹರ್ಷಿಗಳು ಸಾಧಿಸಿದ್ರು. ಅವರು ಇದ ಮನಸ್ಸಿನಿಂದನೇ ಸಾಧಿಸಿದ್ರು. ಸ್ವಾಮಿ ವಿವೇಕಾನಂದರು ಸಾಧಿಸಿದ್ರು, ರಮಣ ಮಹರ್ಷಿಗಳು ಸಾಧಿಸಿದ್ರು, ಶಂಕರಾಚಾರ್ಯರು ಸಾಧಿಸಿದ್ರು. ನಿನಗೇನಾಗಿದೆ? ದಾಡಿ ಮಾಡು, ಆಗ್ತದೆ. ಯು ಜಸ್ಟ್ ವರ್ಷಿಪ್ ದೆಮ್. ಅವ್ರನ್ನ ಫೋಟೋ ಇಟ್ಕೊಂಡು ಅವ್ರನ್ನ ಅನುಕರಿಸು, ಅವ್ರನ್ನ ಅನುಕರಿಸು, ಆಗ್ತದೆ. ಯು ಮೇಕ್ ದಮ್ ಎಕ್ಸ್ಟ್ರಾರ್ಡಿನರಿ ಪೀಪಲ್. ಅವ್ರನ್ನ ನಾವು ದೈವಿ ಭಕ್ತರು ಅಂತಿಕೊಂಡು ಮ್ಯಾಗ ಹೋಗಿ ಕುಂಡ್ರಿಸಿ ಅವ್ರಂಗ ನಮಗೇನು ಆಗ್ತೈತಪ್ಪ ಅನ್ನಕ್ ಹೋಗ್ಬೇಡ. ಅವ್ರಂಗ ನೀನು ಆಗ್ತೀಯ, ಸಾಧ್ಯದ. ಅಷ್ಟು ನಿನ್ನಲ್ಲಿ ಅಂತರ್ಗತವಾದಂತ ಶಕ್ತಿ ಐತಿ. ಬೀಜ ಹಾಕಿ ಬೀಜ ಐತಿ, ಗೊಬ್ಬರ ಹಾಕಿ ನೀರ್ ಹಾಕಿ ಬೆಳೆಸೋದು. So that you can continue to be a lazy adamant as before. ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ ನೀನು ದರಿದ್ರ ಆಗ್ತೀಯ, adamant ಹಠಮಾರಿ ಆಗ್ತೀಯ. Anybody who has achieved something, make him a hero, extraordinary person, so that I can dub myself an ordinary person. Why can't I extraordinary then? No. They are all extraordinary people and we are all ordinary people. ಬಹಳ ಏನಂತೀರ, ಅವರೆಲ್ಲ ದೊಡ್ಡ ಅವತಾರಿ ಪುರುಷರಪ್ಪ, ನಮಗೆಲ್ಲ ಆಗತ್ರಿ, ನಾವೆಲ್ಲ ಜೀವಿಗಳು, ಸಾಮಾನ್ಯ ಜೀವಿಗಳು. ಹಿಂಗಂದ್ರೆ ಏನೂ ಆಗುದಿಲ್ಲ. ಅವ್ರಿಗೆ ಯಾವ ಮನಸ್ಸಿತ್ತು ಅದ ಮನಸ್ಸು ನಿನ್ ಕಡೆ ಅದ, ಅವ್ರಿಗೆ ಯಾವ ಬುದ್ಧಿ ಇತ್ತು ಅದ ಬುದ್ಧಿ ನಿನ್ ಕಡೆ ಅದ. ಅವ್ರು ಹ್ಯಾಂಗ ಬುದ್ಧಿ ಮನಸ್ಸನ್ನು ಉದಾರೀಕರಿಸಿದರು, ಅದ ಬುದ್ಧಿಯನ್ನ ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೊಂಡ್ರು. ಹಂಗ ನೀನು ಈ ಬುದ್ಧಿಯನ್ನ ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೋ, ನಿನಗೂ ಸಾಧ್ಯ ಆಗ್ತದೆ. This is called self-confidence. ಇದಕ್ಕಂತಾರ ಆತ್ಮವಿಶ್ವಾಸ. ಇದು ಇನ್ನೂ ಬಹಳ ಇದೆ. ಇನ್ನೂ ಒಂದು ಪ್ಯಾರ ಅದ, ಓದಿ ಮುಗಿಸ್ಬಿಡ್ತೇನೆ ನೋಡಿ. ಮತ್ತೆ ನಾಳೆಗೆ ಫ್ರೆಶ್ ತೂಕ ಹೇಳಕತ್ತೆ, ಇಲ್ಲ ಮತ್ತೆ ಇದನ್ನ ರಿಪೀಟ್ ಹೊಡಿಬೇಕಾಗ್ತದೆ. ನೆವರ್ ಎಂಟರ್ಟೈನ್ ಸೆಲ್ಫ್ ಡೆಪಿಡೆನ್ಸ್. ನೆವರ್ ಬ್ರಿಂಗ್ ಡೌನ್ ಯುವರ್ ಸೆಲ್ಫ್. ನೀನು ನಿನ್ನಟಕ್ಕೆ ಕೀಳಿರ್ಮೆ ಭಾವ ಮಾಡ್ಕೋಬೇಡ. ನನ್ನ ಕಡೆ ನಿಗುದಿಲ್ಲ, ನಾ ಹೇಳಿದೀನಿ ಅಂತ ನಿನ್ನಟಕ್ಕೆ ನೀನೇ ನಿರ್ಧಾರ ಮಾಡಕ್ ಹೋಗ್ಬೇಡ. Never develop inferiority complex. ನೀನ ದೈನ್ಯನಾಗಿ ನಿನ್ನನ್ನು ನೀನು ನೋಡ್ಬೇಡ. Never be too self-critical, never be too pessimistic or be optimistic. So this is called self-confidence. ಆತ್ಮವಿಶ್ವಾಸವನ್ನು ಸಾಧಿಸ್ತೇನೆ ಅಂತೆ. ಅವ್ರು ರೂಪಾಯಿ ಸಾಧಿಸ್ಯಾರ ಅಂದ್ರೆ ನಾನು 8 ಸಾಧಿಸ್ತೇನೆ ಅನ್ಬೋದು. And self-effort. These are two important exercises which are required for accomplishment. ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಎಫರ್ಟ್. ನಮ್ಮಲ್ಲಿ ನಮಗೆ ವಿಶ್ವಾಸ ಇರಬೇಕು ಮತ್ತು ನಾವು ಪ್ರಯತ್ನಶೀಲರಾಗಬೇಕು. ಇವು ಎರಡು ನಮ್ಮಲ್ಲಿ ಇದ್ವು ಅಂದ್ರೆ ಏನಾದ್ರೂ ಸಾಧನೆ ಮಾಡಬಹುದು ಆತ್ಮೀಯರೇ. ಇನ್ಕ್ಲೂಡಿಂಗ್ ಸ್ಪಿರಿಚುವಲ್ ಅಕ್ನಾಲೆಜ್ಮೆಂಟ್. ಈ ಏನು ಆಧ್ಯಾತ್ಮಿಕವಾದಂತ ಸಾಧನೆ ಅಂತೀವಲ್ಲ,
ಯಾವುದು ಪ್ರಯಾಣ ಒಳಗೈತೆ ಅಂತೇವಲ್ಲ, ಹೊರಗಿಲ್ಲ, ಇದು ಪ್ರಯಾಣ ಒಳಗಿದೆ. ಈ ಪ್ರಯಾಣಕ್ಕೆ ನಮಗ ನಾವು ದಾರಿ ಕಂಡುಕೊಂಡು ಅಲ್ಲಿ ಗುರಿಯನ್ನು ಮುಟ್ಟಬಹುದು. ಅಂಡ್ ದೆನ್ ಕೃಷ್ಣ ಸಪೋರ್ಟ್ಸ್ ದ್ಯಾಟ್ ಫರ್ದರ್ ಇನ್ ದ ಸೆಕೆಂಡ್ ಲೈನ್ ಸೇಯಿಂಗ್ ಆತ್ಮೈವ ಆತ್ಮನಃ ಬಂಧು. ಮತ್ತೆ ಈ ಎರಡನೇ ವಾಕ್ಯದಾಗ ಆತ್ಮೈವ ಆತ್ಮನಃ ಬಂಧು ಅಂತ ಭಗವಂತ ಹೇಳಾಗತ್ತಾನೆ. ಆತ್ಮ ಮೀನ್ಸ್ ಐ ಟೋಲ್ಡ್ ಯು ಯುವರ್ ಓನ್ ಇನ್ಸ್ಟ್ರೂಮೆಂಟ್, ಬಾಡಿ, ಮೈಂಡ್, ಸೆನ್ಸಸ್, ಇಂಟೆಲೆಕ್ಟ್, ಕಾಂಪ್ಲೆಕ್ಸ್, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರ್ಯಕಾರಣ ಸಂಘಾತ. ಸೊ ಯುವರ್ ಓನ್ ಆತ್ಮ ಈಸ್ ಯುವರ್ ಟ್ರೂ ಫ್ರೆಂಡ್. ಇಲ್ಲಿ ಆತ್ಮ ಅಂತಂದ್ರೆ ನಿಮ್ಮ ಸ್ಥೂಲ ಶರೀರ, ಮನಸ್ಸು, ಬುದ್ಧಿಗಳ ಏನು ಸಂಕೀರ್ಣ ಐತಿ, ಈ ಸಂಕೀರ್ಣಕ್ಕನ ಆತ್ಮ ಅಂದಾರ. ಇದ ಆತ್ಮ ನಿನಗ ಮತ್ ಅದು ಮತ್ ನ್ಯಾಯ ನಿನಗ ಮತ್ ಅವು ಸಹಾಯಕಾರಿ ಮಾಡ್ತಾವೆ. ಸೊ ಆಲ್ ದ ಗುರುಸ್ ಇನ್ ದ ವರ್ಲ್ಡ್ ಕ್ಯಾನ್ ಓನ್ಲಿ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್. ಗುರುಗಳು ನಿನಗ ಅಪರೋಕ್ಷವಾಗಿ ಸಹಾಯ ಮಾಡಬಹುದು, ಪರೋಕ್ಷವಾಗಿ ಸಹಾಯ ಮಾಡಬಹುದು. ಅಪರೋಕ್ಷವಾಗಿ ನಿನ್ನ ನೀ ಮೊದಲು ತಯಾರು ಮಾಡ್ಕೋಬೇಕು. ಗುರುಗಳೆಲ್ಲ ಪರೋಕ್ಷ ಸಹಾಯ ಅವ್ರದ್ದು. ಈಗ ನೀನ್ ಸಹಾಯ ಮಾಡ್ಕೊಳಕ್ ನೀನ ತಯಾರಿಲ್ಲ ಅಂದ್ರೆ ಗುರುಗಳಿಗೆ ಮಾಡಬಲ್ಲರು, ಏನು ಮಾಡಕ್ ಆಗಂಗಿಲ್ಲ. ಆಲ್ ದ ಸ್ಕ್ರಿಪ್ಚರ್ಸ್ ಕ್ಯಾನ್ ಓನ್ಲಿ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್. ಶಾಸ್ತ್ರನು ಕೂಡ ಪರೋಕ್ಷವಾಗಿ ನೀನು ಸಹಾಯ ಮಾಡಬಹುದು. ನೀನ ಪ್ರಯತ್ನ ಮಾಡುದಿಲ್ಲ ಅಂತ ಬಿಟ್ಟೆ ಅಂದ್ರೆ ಏನ್ ಮಾಡ್ತಾವ ಶಾಸ್ತ್ರಗಳು? ಏನು ಮಾಡಕ್ ಆಗಂಗಿಲ್ಲ. ಇವನ್ ಭಗವಾನ್ ಕ್ಯಾನ್ ಓನ್ಲಿ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್. ಭಗವಂತನು ಕೂಡ ನಿಮಗೆ ಪರೋಕ್ಷವಾಗಿ ಸಹಾಯ ಮಾಡಬಹುದು. ನೀ ಮೊದಲು ಸಹಾಯ ಮಾಡ್ಕೊಳಕ್ ನೀ ಕಲಿಬೇಕು. ದ ಡೈರೆಕ್ಟ್ ಕಾಂಟ್ರಿಬ್ಯೂಟರ್ ಈಸ್ ಯುವರ್ ಸೆಲ್ಫ್. ಯಾರಪ್ಪ ಡೈರೆಕ್ಟ್ ಕಾಂಟ್ರಿಬ್ಯೂಟರು? ಈ ಪ್ರಗತಿಯಲ್ಲಿ ನಿನ್ನನ್ನು ನೀವು ಉದ್ಧಾರ ಮಾಡುವಂತ ಹಾದಿಯಲ್ಲಿ ಯಾರು ನಿನಗೆ ಸಹಾಯಕರಂದ್ರೆ ನೀನೇ ಪ್ರಥಮ ಸಹಾಯಕ. ಲೈಕ್ ಎ ರನ್ನಿಂಗ್ ರೇಸ್ ಇನ್ ವಿಚ್ ಯುವರ್ ಸನ್ ಈಸ್ ಇನ್ವಾಲ್ವ್ಡ್. ಒಂದು ರನ್ನಿಂಗ್ ರೇಸ್ ಅದ, ಆ ರನ್ನಿಂಗ್ ರೇಸ್ ನಾಗ ಪ್ರತಿಸ್ಪರ್ಧಿಯಾಗಿ ನಿಮ್ಮ ಮಗ ಅದ. ಅಂಡ್ ಯು ಆರ್ ಜಸ್ಟ್ ದೇರ್ ಅಟ್ ದ ಎಂಡ್. ಆ ಏನದ ಸ್ಪರ್ಧೆ ಮುಗಿಯಾಕ ಬಂದದ, ಅವಾಗ ನೀವು ಅಲ್ಲಿ ಹೋಗಿರಿ. ವೇರ್ ದ ಫೈನಲ್ ರಿಬ್ಬನ್ ಇಸ್ ದೇರ್. ವೇರ್ ದ ಫೈನಲ್ ರಿಬ್ಬನ್ ಏನೈತಲ್ಲ, ಅವ ಎಲ್ಲಿ ಬರ್ತಾನ, ಆ ರಿಬ್ಬನ್ ಕಟ್ಟಿರ್ತಾರ, ಅಲ್ಲಿ ನೀವು ಬಂದು ನಿಂತೀರಿ. ಸೊ ವಾಟ್ ಕ್ಯಾನ್ ಡೂ? ಯುವರ್ ಸನ್ ಈಸ್ ಕಮಿಂಗ್. ನಿಮ್ ಮಗ ಬರಾಗತ್ತಾನ. ದೇರ್ ಇಸ್ ಅನದರ್ ಬಾಯ್ ಹೂ ಇಸ್ ಅಬೌಟ್ ಟು ಬೀಟ್ ಹಿಮ್. ಇನ್ನೊಬ್ಬ ಹುಡುಗ ಅವ್ನು ದಾಟಿ ಬರಾಗತ್ತಾನ, ನಿಮ್ ಮಗನ್ ದಾಟಿ ಬರಾಗತ್ತಾನ. ವಾಟ್ ಕ್ಯಾನ್ ಯು ಡೂ? ನೀವ್ ಏನ್ ಮಾಡಕ್ಕಾಗ್ತದೆ? ಸಪೋಸ್ ಯು ಸ್ಟಾರ್ಟ್ ರನ್ನಿಂಗ್, ಯು ಕೆನಾಟ್. ನೀವ್ ಓಡ್ತೀಯೇನು? ಇಲ್ಲ, ನೀವು ಓಡಾಗ ನೀನು ಅರ್ಹನೇ ಇಲ್ಲ ನೀನು. ಇಫ್ ಯುವರ್ ಸನ್ ಹ್ಯಾಸ್ ಟು ವಿನ್ ದ ರೇಸ್, ನಿಮ್ ಮಗ ಇದನ್ನ ಒಂದು ಸ್ಪರ್ಧೆಯಲ್ಲಿ ಗೆಲ್ಬೇಕಂದ್ರೆ ಯಾರು ಓಡ್ಬೇಕು? ನೀವ್ ಓಡ್ಬೇಕಾ? ನಿನ್ ಮಗ ಓಡ್ಬೇಕಾ? ಏನ್ ದೇವ್ರು ಓಡ್ಬೇಕಾ? ಹೂ ಹ್ಯಾಸ್ ಟು ರನ್? ದೇವ್ರು ಓಡ್ಬೇಕು, ಗುರುಗಳು ಓಡ್ಬೇಕು, ಶಾಸ್ತ್ರ ಓಡ್ಬೇಕು, ನೀ ಓಡ್ಬೇಕು, ಮಗ ಓಡ್ಬೇಕು? ನೀ ಇಲ್ಲ, ನೀನು ಓಡಂಗಿಲ್ಲ, ಮಗ ಓಡ್ಬೇಕು. ಯುವರ್ ಸನ್ ಓನ್ಲಿ. therefore you can do sabash, you can clap up, hip up, hip hero, you can encourage. ನನ್ನ ಮಗ ಗೆದ್ದ ಅಂತೂ ಗೆದ್ದ, ಅವನ ಓಡ್ಬೇಕು, ಅವನ ಗೆಲ್ಬೇಕು. ಹೆಂಗೋ ಅವ ಗೆದ್ದ ಮ್ಯಾಗ ನೀ ಅವ್ನ ಹುರುಪ್ ಹಾಕ್ಬೋದು. ಹಿಪ್ ಹೀರೋ, ಸಬಾಷ್ ಮಗನ ಅನ್ಬೋದು. ಯು ಕ್ಯಾನ್ ಡೂ ಎವ್ರಿಥಿಂಗ್, ಬಟ್ ದೇ ಆರ್ ಆಲ್ ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್. ಏನ್ ಮಾಡ್ತೀವಿ ಎಲ್ಲ ಡೈರೆಕ್ಟ್ ತಮ್ಮ, ಎಲ್ಲ ಏನ್ ಮಾಡಿದ್ರು ಇಂಡೈರೆಕ್ಟ್. ಡೈರೆಕ್ಟ್ ಮೊದಲು ಮಾಡವ ಯಾರು ಅಂದ್ರೆ ಅವನೇ ಆತ್ಮನ ಉದ್ಧಾರ ಆತ್ಮನೇ ಮಾಡ್ಕೋಬೇಕು. ಅವ ಮಾಡಕ್ ತಯಾರಾದ್ರೆ ಉಳಿದವನಿಗೆ ಎಲ್ಲರೂ ಸಹಾಯ ಮಾಡ್ತಾರೆ. ರನ್ನಿಂಗ್ ಯು ಕ್ಯಾನ್ ಡೂ ಓನ್ಲಿ. ಯುವರ್ ಗುರು, ಗಾಡ್, ಯುವರ್ ಸ್ಕ್ರಿಪ್ಚರ್, ದೇ ಆರ್ ಆಲ್ ಕ್ಲಾಪಿಂಗ್. ವಾಟ್ ಆರ್ ಯು ಡೂಯಿಂಗ್? ವಿ ಆರ್ ಸ್ಲೀಪಿಂಗ್. ಅವಾಗ ಏನದ, ಗುರುನು ಕ್ಲಾಪ್ ಮಾಡ್ತಾನೆ, ಶಾಸ್ತ್ರನು. ಒಬ್ಬ ದಾಟಿದಪ್ಪ, ಒಬ್ಬ ಮೂರ್ಖ ಈ ಜಗತ್ನಾಗಿಂದ ಜ್ಞಾನಿ ಆದ ಅಂತ ತಿಳ್ಕೊಂಡು ಗುರುಗಳು ನಿನಗೆ ಸಭಾಷ್ ಅಂತಾರೆ, ಶಾಸ್ತ್ರ ನಿನಗೆ ಚಪ್ಪಾಳೆ ತಡ್ತದೆ, ಭಗವಂತನು ನಿನಗೆ ಚಪ್ಪಾಳೆ ತಡ್ತಾನೆ. ನೀ ಗೆದ್ದಾದ್ರೆ ಒಂದ್ ವೇಳೆ ಸ್ಪರ್ಧೆಯನ್ನ. ದೇ ಆರ್ ಆಲ್ ಕ್ಲಪಿಂಗ್. ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಸ್ಲೀಪಿಂಗ್. ನಾವೇನ್ ಮಾಡಕತ್ತೀವಿ? ಈಗ ಮನ್ಕೊಂಡೇವಿ. ಎಲ್ ಮನ್ಕೊಂಡಿ? ಕೃಷ್ಣ ಸೀಸ್ ಗೆಟ್ ಅಪ್ ಮೈ ಡಿಯರ್, ಏಳು, ಸ್ಟಾರ್ಟ್ ವಾಕಿಂಗ್, ಎದ್ದು ನಡಿಪ. ಆತ್ಮೈ ಮಹಾತ್ಮನೋ ಬಂದು, ಯು ಆರ್ ಯುವರ್ ಓನ್ ಟ್ರೂ ಫ್ರೆಂಡ್. ನಿನಗೆ ಗೆಳೆಯ ನೀನಾದಿ ನೋಡು, ಪ್ರಯತ್ನ ಮಾಡ್ಕೋ. ಅಂಡ್ ಆತ್ಮೈವ ರಿಪು ಆತ್ಮನ, ಯು ಅಲೋನ್ ಈಸ್ ಯುವರ್ ಎನಿಮಿ ಆಲ್ಸೋ. ನಿನ್ನ ವೈರಿನು ನೀನ ಇದೀನಿ, ನಿನ್ನ ಗೆಳೆಯನು ನೀನ ಇದಿ. ಗೆಳೆಯ ಮಾಡ್ಕೋತೀವ ನಿನ್ನನ್ನ, ನೀನು ವೈರಿ ಮಾಡ್ಕೋತೀವ. ನಿನ್ನ ಕೈಯಾಗಿ ಬಿಟ್ಟಿತ್ತು. ನಿನ್ನ ಶರೀರ, ಮನಸ್ಸು, ಬುದ್ಧಿಯನ್ನ ನೀನು ಗೆಳೆಯ ಮಾಡ್ಕೊಂಡಿ ಅಂದ್ರೆ ಗುರು, ಶಾಸ್ತ್ರ ಮತ್ತು ಏನದ ಈ ಭಗವಂತ ನಿನಗೆ ಸಹಾಯ ಮಾಡ್ತಾರ, ನಿನ್ನ ಗುರಿ ಮುಟ್ಟುವಲ್ಲಿ ಸಹಾಯ ಮಾಡ್ತಾರೆ. ನೀ ಸಹಾಯ ಮಾಡ್ಕೊಳ ತಯಾರಿಲ್ಲ ಅಂದ್ರೆ ಅವ್ರು ಯಾರು ಏನು ಮಾಡುವುದು. ಸೊ ಯು ಆರ್ ಯುವರ್ ಫ್ರೆಂಡ್, ಯು ಆರ್ ಯುವರ್ ಎನಿಮಿ. ನೀನೇ ನಿನ್ನ ಗೆಳೆಯ ಅದಿ, ನೀನೇ ನಿನ್ನ ವೈರಿ ಅದಿ. ವೆನ್ ಯು ಆರ್ ಎ ಫ್ರೆಂಡ್, ಯು ಕ್ಯಾನ್ ಮೇಕ್ ದ ಹೋಲ್ ವರ್ಲ್ಡ್ ಫ್ರೆಂಡ್ಲಿ. ನೀ ಗೆಳೆಯಾಗಿ ಇದ್ಯಪ್ಪ ಅಂದ್ರೆ, ಈ ಮನಸ್ಸು, ಅಂತಃಕರಣ, ಬುದ್ಧಿಗೆ ಗೆಳೆಯಾಗಿದ್ದೆ ಅಂದ್ರೆ ಈ ಜಗತ್ತನ್ನ ಗೆಲ್ಲಬಹುದು.
ಅಂಡ್ ವೆನ್ ಯು ಆರ್ ಎನ್ ಎನಿಮಿ, ನೀನ್ ಇವುಗಳಿಗೆ ವೈರಿಯಾಗಿ ಉಳ್ಕೊಂಡೆ ಅಂತಂದ್ರೆ ಯು ಕನ್ವರ್ಟ್ ದ ಹೋಲ್ ವರ್ಲ್ಡ್ ಇನ್ ಈ ಜಗತ್ತ ನಿನಗೆ ವೈರಿ ಆಗ್ತದ. ಜಗತ್ತಿಂದ ನೀನು ವೈರತ್ವ ಕಟ್ಕೊತಿದಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅವರ್ ಅಪ್ರೋಚ್ ಅಂಡ್ ದೇರ್ಫೋರ್ ಆತ್ಮೈವ ರಿಪುಹು ಆತ್ಮನಃ. ನಿನಗೆ ಆತ್ಮನ ಏನದ, ನಿನ್ಗೆ ಈ ಶರೀರ ಮನಸ್ಸುಗಳ ಇವು ಶರೀರ ಗೆಳೆಯನೂ ಅದಾವ ವೈರಿನೂ ಅದಾವ. ಗೆಳೆಯರ ಮಾಡ್ಕೊಳ್ಳೋದು ನಿನ್ ಕೈಯಾಗೈತಿ, ವೈರಿನ ಮಾಡ್ಕೊಳ್ಳೋದು ನಿನ್ ಕೈಯಾಗೈತಿ. ಗೆಳೆತನ ಮಾಡ್ಕೊಂಡು ಸಾಧನೆ ಮಾಡುವುದು ಸಾಧನೆ ಅಂತಾರೆ. ಅವುಗಳ ವೈರತ್ವವನ್ನು ಉಂಟು ಮಾಡಿಕೊಂಡು ಸಾಧನೆಯಿಂದ ಪತನ ಆಗುವುದಕ್ಕ ಸಂಸಾರ ಅಂತಾರೆ. ಸಂಸಾರ ಬೇಕು ಏನು ಮೋಕ್ಷ ಬೇಕು ಅನ್ನುವಂಥದ್ದನ್ನು ನಾಳೆ ಮಧ್ಯಾಹ್ನ 3 ಗಂಟೆ ಮಟ್ಟ ವಿಚಾರ ಮಾಡಿ ಬರ್ರಿ. ಮುಂದೆ 6ನೇ ಶ್ಲೋಕ 6ನೇ ಅಧ್ಯಾಯದಾಗ ಏನ್ ಹೇಳ್ತಾರ ಪೂರ್ವನ ಒಳಗೆ ಇವತ್ತಿನ ಈ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಜಯ ಮಂಗಳಂ, ಜೈ ನಮಃ ಪಾರ್ವತಿ श्रीमद् जगद्गुरु सिद्धारूढ़ स्वामी महाराज की जय।